Today we can discuss about the chapter called ಏನು ಚಾಪ್ಟರ್ ಹೆಸರೇನಿದೆ? ಮ್ಯಾಮ್ ಇದು ಫಸ್ಟ್ ಚಾಪ್ಟರ್ ಇಂದ ಹೇಳ್ಬೇಕಾ, ಫುಲ್ ಕಂಟೆಂಟ್ ಹೇಳ್ಬೇಕಾ? ಫಸ್ಟ್ ಚಾಪ್ಟರಾ? ಚಾಪ್ಟರ್ ಹೆಸರು ಹೇಳಪ್ಪ. ಪ್ಲಾಂಟ್ ಅಂಡ್ ಅನಿಮಲ್ ಟಿಶ್ಯೂ. ಪ್ಲಾಂಟ್ ಅಂಡ್ ಅನಿಮಲ್ಸ್ ಟಿಶ್ಯೂಸ್, ರೈಟ್? ಎಸ್ ಮ್ಯಾಮ್. ಓಕೆನಾ? ಪ್ಲಾಂಟ್ ಅಂಡ್ ಅನಿಮಲ್ ಟಿಶ್ಯೂ. ಪ್ಲಾಂಟ್ ಮತ್ತು ಅನಿಮಲ್ ಅಂದರೆ ಏನಂತ ಗೊತ್ತು, ಟಿಶ್ಯೂ ಅಂದರೆ ಏನಂತ ಗೊತ್ತಿದೆ ಅಂದ್ಕೊಳ್ತೀನಿ. ಗೊತ್ತಿದೆ ಅಲ್ವಾ? ಎಸ್ ಮ್ಯಾಮ್. ಏನು ಟಿಶ್ಯೂ ಅಂದರೆ ಏನು ಗೊತ್ತಿದೆ? ಮ್ಯಾಮ್, ಟಿಶ್ಯೂ ಅಂದ್ರೆ ಅದು ಎಲ್ಲ ಬಾಡಿ ಪಾರ್ಟ್ ಅಲ್ಲೂ ಇರುತ್ತೆ. ಅದೆಲ್ಲ ಸೇರಿದ್ರೆ ಆರ್ಗನ್ಸ್ ಆಗೋದು. ಎಸ್. ಈ ಟಿಶ್ಯೂ ಆಗಬೇಕು ಅಂದರೆ ಮ್ಯಾಮ್, ಟಿಶ್ಯೂ ಆಗ್ಬೇಕಂದ್ರೆ ಫುಲ್ ಸೆಲ್ಸ್ ಬೇಕು. ಸೆಲ್ಸ್. ವಿಚ್ ಸೆಲ್ ಬೇಕು? ಮ್ಯಾಮ್, ಸೆಲ್. ಸೆಲ್ ಬೇಕು. ಯಾವುದೋ ಒಂದು ಸೆಲ್ ಆದರೆ ಸಾಕಾ? ನೋ ಮ್ಯಾಮ್, ಗ್ರೂಪ್ ಆಫ್ ಸೆಲ್ಸ್. ವೆರಿ ಗುಡ್. ಗ್ರೂಪ್ ಆಫ್ ಸೆಲ್ ಬೇಕು, ಹೌದಾ? ಫಸ್ಟು ಸೆಲ್ ಬೇಕು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಸೆಲ್ ಬಗ್ಗೆ ನಾಲೆಡ್ಜ್ ಇರಬೇಕು, ಹೌದೇನಪ್ಪ? ಎಸ್ ಮ್ಯಾಮ್. ಸೆಲ್ ಬಗ್ಗೆ ನಾಲೆಡ್ಜ್ ಇರಬೇಕು. ಬೇಸಿಕ್ ಸೆಲ್ ಬಗ್ಗೆ ನಿಮಗೆ ಡೀಟೇಲಾಗೆ ಸೆಲ್ ಬಗ್ಗೆ ನಾಲೆಡ್ಜ್ ಇದೆ, ಹೌದಾ? ಯಾವ್ಯಾವ ಸೆಲ್ ಹೆಂಗಿರುತ್ತೆ, ಏನೆಲ್ಲ ಸೆಲ್ ಆರ್ಗನಲ್ಸ್ ಅಂತ ಹೇಳಿ ಕರಿತೀವಿ. ಸೆಲ್ ಆರ್ಗನಲ್ಸ್ ಅಂತ ಹೇಳಿದ್ರೆ, ಅಥವಾ ಇಟ್ ಕನ್ಸಿಸ್ಟ್ ಆಫ್ 3 ಪಾರ್ಟ್ ಅಂತ ಹೇಳಿದಾಗ ಯಾವ್ಯಾವ 3 ಪಾರ್ಟು? ಮ್ಯಾಮ್, ನ್ಯೂಕ್ಲಿಯಸ್. ಸೆಲ್ ಮೇಲ್ ಔಟರ್ ಕವರಿಂಗಿಂದ ಹೋಗೋಣ. ಸೆಲ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್. ನ್ಯೂಕ್ಲಿಯೋ. ಎರಡನೇದು ಅದ್ರೊಳಗೆ. ಎಸ್ ಮ್ಯಾಮ್. ಹ್ಞೂ ಮ್ಯಾಮ್, ನ್ಯೂಕ್ಲಿಯೋಲ್ ಸೈಟೋಪ್ಲಾಸಂ. ಪ್ಲಾಸ್. ಥರ್ಡ್ ಒನ್ ಯು ಆರ್ ಸೇಯಿಂಗ್ ಕಾನ್ಸ್ಟಂಟ್ಲಿ, ದಟ್ ಈಸ್ ನ್ಯೂಕ್ಲಿಯಸ್. ಈ 3 ಪಾರ್ಟ್ಗಳಾಗಿ ಮಾಡ್ತೀವಿ. ಈ 3 ಪಾರ್ಟ್ಗಳಾಗಿ ಮಾಡಿ ಆ ಸೈಟೋಪ್ಲಾಸ್ಮಾದಲ್ಲಿರ್ತಕ್ಕಂಥ ಎಲ್ಲ ಸ್ಮಾಲ್ ಆರ್ಗನ್ಗಳಿಗೆ ವಿ ಕಾಲ್ ಇಟ್ ಆಸ್ ಆರ್ಗನಲ್ಸ್, ವಿಚ್ ವಿಲ್ ಡೂ ದ ಸ್ಪೆಸಿಫಿಕ್ ಫಂಕ್ಷನ್ಸ್. ಆರ್ಗನಲ್ಸ್, NELLS, ಆರ್ಗನಲ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇಷ್ಟು ಬಗ್ಗೆ ನಿಮಗೆ ಕ್ಲಿಯರ್ ಐಡಿಯಾ ಇದೆ. ಹಾಗಾದರೆ ಫ್ರಮ್ ದ ಸೆಲ್ there will be formation of tissue. From the tissue, organ. From the organ there will be organ system. Yes ma'am. Example, ಸಿಸ್ಟಮ್ಗಳಿದಾವಲ್ವ ನಮಗೆ? ಎಸ್ ಮ್ಯಾಮ್. ರೆಸ್ಪಿರೇಟರಿ ಸಿಸ್ಟಮ್ ಇದೆ, ಅದಾದಮೇಲೆ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ, ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ, ನರ್ವಸ್ ಸಿಸ್ಟಮ್ ಇದೆ. ಎಸ್ ಮ್ಯಾಮ್. ಹಿಂಗೆ ಸಿಸ್ಟಮ್. ಫ್ರಮ್ ದ ಆರ್ಗನ್ ಸಿಸ್ಟಮ್ ದೆರ್ ವಿಲ್ ಬಿ ಅ ಕಂಪ್ಲೀಟ್ ಆರ್ಗನಿಸಮ್. ಕ್ಲಿಯರಾ? ಸೊ ಟಿಶ್ಯೂ ಸೆಲ್ ಬಗ್ಗೆ ನಿಂಗೆ ಐಡಿಯಾ ಇದೆ. ಟುಡೇಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಟಿಶ್ಯೂ. ಓಕೆನಾ? ಟಿಶ್ಯೂ ಚಾಪ್ಟರ್ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಇವಾಗ ಟಿಶ್ಯೂ ಅಂತ ಹೇಳಿದ್ರೆ ಏನು ಡೆಫಿನಿಷನ್ ಕೊಡ್ಬೋದು? A group of cells which combine to make tissue. ಸಿಂಪಲ್ ಆಗಿ ನಾವೇನಂತ ಕರಿತೀವಿ? ಗ್ರೂಪ್ ಆಫ್ ಸೆಲ್ಸ್ ಅಂತ ಕರಿತೀವಿ, ಹೌದಾ? ಸೆಲ್ಸ್ ಅಂತ ಹೇಳಿದ್ರೆ ಯೂಶಲಿ ಸೆಲ್ಸ್ ಆರ್ ದಿ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದಿ ಆಲ್ ಲಿವಿಂಗ್ ಥಿಂಗ್ಸ್ ಅಥವಾ ಆಲ್ ಲಿವಿಂಗ್ ಬೀಯಿಂಗ್ಸ್ ಅಂತ ಹೇಳಿ ಕರಿತೀವಿ, ಹೌದೇನಪ್ಪ? ಈಗ ಟಿಶ್ಯೂಗೆ ಡೆಫಿನೇಷನ್ ಕೊಡೋದಾದರೆ ನಾವು ಏನಂತ ಕೊಡ್ಬೋದು? A group of cells which are similar in ನಿನ್ಗೇನು ಗೊತ್ತೋ ಅದನ್ನ ಹೇಳಪ್ಪ.
ಹಂಗೆ ಹೇಳ್ಬೇಕಂತಿಲ್ಲ, ಏನು ಗೊತ್ತಿದೆ ಅದನ್ನ ಹೇಳು. ಫಸ್ಟಿಗೆ ಮ್ಯಾಮ್ ಗ್ರೂಪ್ ಆಫ್ ಸೆಲ್ಸ್, ಹೌದಾ? ಸಿಂಪಲಾಗೆ ಗ್ರೂಪ್ ಆಫ್ ಸೆಲ್ ವಿಚ್ ಆರ್ ವಿಚ್ ಪರ್ಫಾರ್ಮ್ಸ್ ಅಥವಾ ವಿಚ್ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್, ಹೌದು ತಾನೆ? ಮ್ಯಾಮ್ ಅಂದರೆ ಒಂದೇ ಸ್ಟ್ರಕ್ಚರ್ ಇರಬೇಕು ಈ ಗ್ರೂಪ್ ಆಫ್ ಸೆಲ್ಸ್ಗಳು. ಒಂದು ಟಿಶ್ಯೂ ಆಗಬೇಕು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಟಿಶ್ಯೂ ತಗೊಳ್ಳೋಣ. ನಮ್ಮದು ಸ್ಕಿನ್ನೇ ಇದೆ, ಸ್ಕಿನ್ನಲ್ಲಿ ಈಗ ಟಿಶ್ಯೂಸ್ ಇರ್ತವೆ, ಮೆನಿ ಟೈಪ್ಸ್ ಆಫ್ ಟಿಶ್ಯೂಸ್ ಇದ್ದಾವೆ. ಆ ಟೈಪ್ಸ್ಗಳು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಟಿಶ್ಯೂಸು ಏನು ಆಗಿರಬೇಕು? ಫಸ್ಟ್ ಆಫ್ ಆಲ್ ದೇ ಶುಡ್ ಹ್ಯಾವ್ ದಿ ಸಿಮಿಲರ್ ಸ್ಟ್ರಕ್ಚರ್. ಓಕೆನಾ? ಫಸ್ಟ್ ಥಿಂಗ್ ಸಿಮಿಲರ್ ಸ್ಟ್ರಕ್ಚರ್ ಇರಬೇಕು. ಅದಾದಮೇಲೆ ದೇ ಶುಡ್ ಪರ್ಫಾರ್ಮ್ಸ್ ಏನು ಮಾಡಬೇಕು? ಅವು ಸಿಮಿಲರ್ ಫಂಕ್ಷನ್ಸು. ಮ್ಯಾಮ್ ಈಗ ನನ್ನ ಕೈ ಬರೀತಾ ಇದೆ, ಹೌದಾ? ಮ್ಯಾಮ್ ಸೊ ದೇರ್ ಆರ್ ಸಿಮಿಲರ್ ಸ್ಟ್ರಕ್ಚರ್ ಇರತಕ್ಕಂಥ ಟಿಶ್ಯೂಸ್ ಇದ್ದಾವೆ, ನಂಗೆ ಬರೆಯೋದಕ್ಕೆ ಸಪೋರ್ಟ್ ಮಾಡಬೇಕು ಅಲ್ವಾ? ನನಗೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ದೆರ್ ಆರ್ ಟಿಶ್ಯೂಸ್ ಇದ್ದಾವೆ, ದೇ ಶುಡ್ ಸಪೋರ್ಟ್ ಸಿಮಿಲರ್ ಫಂಕ್ಷನ್ ಮಾಡಲಿಕ್ಕೆ. ಇಲ್ಲಾಂತಂದರೆ ನಾನು ಒಂದು ಕೆಲಸ ಮಾಡ್ತೀನಿ, ನೀನೊಂದು ಕೆಲಸ ಮಾಡ್ತೀನಿ, ಕೆಲಸ ಆಗುತ್ತಾ? ಇವನ್ನೇ ನಾವೇನಂತ ಕರಿತೀವಿ? ಗ್ರೂಪ್ ಆಫ್ ಸೆಲ್ಸ್. ಗ್ರೂಪ್ ಆಫ್ ಸೆಲ್ಸ್ ವಿಚ್ ಪರ್ಫಾರ್ಮ್ಸ್ ಆರ್ ವಿಚ್ ಫಸ್ಟ್ಗೆ ವಿಚ್ ಶುಡ್ ಹ್ಯಾವ್ ಸಿಮಿಲರ್ ಸ್ಟ್ರಕ್ಚರ್. ಸೆಕೆಂಡ್ ಒನ್ ಪರ್ಫಾರ್ಮ್ ಸಿಮಿಲರ್ ಪರ್ಫಾರ್ಮ್ಸ್ ಸಿಮಿಲರ್ ಫಂಕ್ಷನ್ಸ್. ಪರ್ಫಾರ್ಮ್ಸ್ ಸಿಮಿಲರ್ ಫಂಕ್ಷನ್ಸ್. ಓಕೆನಾ? ಇದನ್ನು ನಾವೇನಂತ ಕರಿತೀವಿ? ಮ್ಯಾಮ್ ಏನಂತ ಟಿಶ್ಯೂ. ಕರಿತೀವಿ? ಮುಂದಕ್ಕೆ ಬರ್ಕೋಬೇಕು. ಈಸ್ ನೋನ್ ಆಸ್ ಟಿಶ್ಯೂ. ನಮ್ಮ ಡೆಫಿನೇಷನ್ ಕಂಪ್ಲೀಟ್ ಆಯಿತು, ಹೌದಾ? ಕ್ಲಿಯರ್ ಅಲ್ವಾ ಡೆಫಿನೇಷನ್ನು? ಏನಾದರೂ ಡೌಟ್ ಇದೆಯಾ? ಏನು ಡೌಟ್ ಇಲ್ಲ, ಓಕೆನಾ? ಇವಾಗ ಚಾಪ್ಟರ್ ನೇಮ್ ಈಸ್ ಪ್ಲ್ಯಾಂಟ್ ಮತ್ತು ಅನಿಮಲ್ ಟಿಶ್ಯೂ ಅಂತ ಇದೆ, ಹೌದೇನಪ್ಪ? ಹಾಗಾದರೆ ಫಸ್ಟು ವಿ ಕ್ಯಾನ್ ಸ್ಟಡಿ ಅಬೌಟ್ ದಿ ಅನಿಮಲ್ ಟಿಶ್ಯೂ. ಸಪ್ರೇಟಾಗಿ ಕರೀತಾ ಇದ್ದೀವಿ ಅಂತ ಹೇಳಿದರೆ ಅನಿಮಲ್ ಟಿಶ್ಯೂ ಮತ್ತು ಪ್ಲ್ಯಾಂಟ್ಸ್ ಟಿಶ್ಯೂ ಡಿಫ್ರೆನ್ಸ್ ಇದೆ ಅಂತಲೇ ಅರ್ಥ ಅಲ್ವಾ? ಸೊ ಅನಿಮಲ್ ಟಿಶ್ಯೂ ಏನು? ಅನಿಮಲ್ ಟಿಶ್ಯೂ ಬಗ್ಗೆ ಏನಾದರೂ ಗೊತ್ತಾ? ಮ್ಯಾಮ್ ಅನಿಮಲ್ ಟಿಶ್ಯೂ. ನೋ ಮ್ಯಾಮ್, ಮೊನ್ನೆ ಸ್ವಲ್ಪ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಅಂದ್ಕೊಳ್ತೀನಿ. ಅನಿಮಲ್ ಟಿಶ್ಯೂ ಬೇಸಿಕ್ಕಾಗಿ 4 ಟೈಪ್ಸ್ ಆಗಿ ಕ್ಲಾಸಿಫಿಕೇಶನ್ ನೋಡ್ತೀವಿ. ಅದ್ರಲ್ಲಿ 4 ಟೈಪ್ಸ್ ಇರುತ್ತೆ. ಫಸ್ಟ್ನೇದು ಎಪಿಥಿಯಲ್ ಟಿಶ್ಯೂ. ವೆರಿ ಗುಡ್. ಸೆಕೆಂಡ್ ಅಂತೂ ಅಥವಾ ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಕವರಿಂಗ್ ಟಿಶ್ಯೂ. ಯಾಕೆ ಕವರಿಂಗ್ ಟಿಶ್ಯೂ ಅಂತೀವಿ? ಮ್ಯಾಮ್ ಅದು ಕವರ್ ಮಾಡಿದೆ, ಸಿಂಪಲ್ಲು. ಓಕೆನಾ? ಸೆಕೆಂಡ್ ಒನ್ ಕನೆಕ್ಟಿವ್ ಟಿಶ್ಯೂ. ಮ್ಯಾಮ್ ಥರ್ಡ್ ಅಂತೂ ಮಸ್ಕ್ಯುಲರ್ ಟಿಶ್ಯೂ. ನಾಲ್ಕನೇದು ನರ್ವಸ್ ಟಿಶ್ಯೂ. ವೆರಿ ಗುಡ್.
ಈ 4 ಟೈಪ್ನ ನಾವು ಡೀಟೇಲಾಗಿ ನೋಡೋಣ. ಓಕೆನಾ? ಫಸ್ಟ್ ಒನ್ ಏನು? ಮ್ಯಾಮ್ ಎಪಿಥಿಯಲ್ ಟಿಶ್ಯೂ. ಎಪಿಥೀಲಿಯಲ್ ಟಿಶ್ಯೂ. ಎಪಿಥೀಲಿಯಲ್ ಟಿಶ್ಯೂ ಏನು? ಎಪಿಥೀಲಿಯಲ್ ಟಿಶ್ಯೂ ಬಗ್ಗೆ ಏನು ಗೊತ್ತು? ಮ್ಯಾಮ್ ಅದು ಫುಲ್ ಫಸ್ಟು ತಿನ್ನಾಗಿರುತ್ತೆ. ನಾವಿಲ್ಲೇನೋ ಹೇಳಿದ್ದೀವಿ, ಹೌದಾ? ಅದನ್ನು ಏನಂತ ಕರಿತೀವಿ? ಎಪಿಥೀಲಿಯಲ್ ಟಿಶ್ಯೂನ ಕವರಿಂಗ್ ಟಿಶ್ಯೂ ಅಂತ ಹೇಳಿ ಕರಿತೀವಿ, ಹೌದಾ? ಸಿಂಪಲಾಗಿ ಕವರಿಂಗ್ ಟಿಶ್ಯೂ ಅಂತ ಕರಿತಾ ಇದ್ದೀವಿ ಅಂದರೆ ಫಸ್ಟು ಪಾಯಿಂಟ್ ಏನಾಗಿರಬೇಕು? ಏನಾಗಿರುತ್ತೆ? ಮ್ಯಾಮ್ ಅದು ಕವರ್ ಯೂಶಲಿ ನಾರ್ಮಲ್ ಕವರ್ ತೊಗೊಂಡು ಬನ್ನಿ ಅಥವಾ ಕವರ್ ಮಾಡಿ ಅಂತ ಹೇಳಿದ್ವಿ ಅಂತ ಹೇಳಿದ್ರೆ ತಿನ್ ಪ್ರೊಟೆಕ್ಟಿವ್ ಲೇಯರ್ ಆಗಿರುತ್ತೆ, ಹೌದಾ? ಏನನ್ನಾದರೂ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದಾದರೆ ಕವರಿಂಗ್ ಇರುತ್ತೆ, ಹೌದಾ? ಸೊ ಇಟ್ ಈಸ್ ಅ ಥಿನ್ ಪ್ರೊಟೆಕ್ಟಿವ್ ಲೇಯರ್. ಎಪಿಥೀಲಿಯಲ್ ಟಿಶ್ಯೂ ಎಲ್ಲಿದೆ ಇದು ಹೇಳೋಕ್ಕಾಗುತ್ತೆ ಇವಾಗ? ಥಿನ್ನು ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳ್ತಾ ಇದ್ದೀವಿ. ಎಲ್ಲಿರಬಹುದು? ಮ್ಯಾಮ್ ಸ್ಕಿನ್. ಯೂಶಲಿ ಪ್ರೆಸೆಂಟ್ ಇನ್ ದಿ ಸ್ಕಿನ್. ಜೊತೆಗೆ ಅಲ್ಲಿ ಒಂದೇ ಹತ್ರ ಇರುತ್ತಾ? ಔಟರ್ ಸೈಡಲ್ಲಿ, ಒಳಗಡೆ ಇನ್ಸೈಡಲ್ಲಿ ಹೆಂಗೆ ತಗೋತೀವಿ? ಕ್ಯಾವಿಟಿಗಳಲ್ಲಿ, ಹೌದಾ? ನಾವೀಗ ಓರಲ್ ಕ್ಯಾವಿಟಿ ನೋಡ್ತೀವಿ, ಅಲ್ಲೂ ಅಷ್ಟೇ, ಹೌದಾ? ಏನಾಗಿರುತ್ತೆ? ನಾವೀಗ ಓರಲ್ ಕ್ಯಾವಿಟಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಓರಲ್ ಕ್ಯಾವಿಟಿ ಒಳಗೆ ಅದಕ್ಕೆ ಆಗಿರ್ತಕ್ಕಂಥ ಲೈನಿಂಗ್ ಇರುತ್ತೆ. ಎಲ್ಲೆಲ್ಲಿ ಲೈನಿಂಗ್ಗಳು ಬರುತ್ತೆ, ಎಲ್ಲೆಲ್ಲಿ ಕವರಿಂಗ್ಗಳು ಬರುತ್ತೆ, ಅಲ್ಲೆಲ್ಲ ವಿ ಕ್ಯಾನ್ ಸಿ ದಿ ಎಪಿಥೀಲಿಯಲ್ ಟಿಶ್ಯೂನ ನೋಡಬಹುದು. ಹಾಗಾದರೆ ನೀವು ಮತ್ತೆ ಡಿವೈಡ್ ಮಾಡ್ತೀವಿ ಎಪಿಥೀಲಿಯಲ್ ಟಿಶ್ಯೂನ 4 ಟೈಪ್ ಆಗಿ. ಯಾವ್ಯಾವುದು ಅಂತ ಹೇಳಿದ್ರೆ, ಫಸ್ಟ್ನೇದು ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರ್ ಬೇಸ್ಡ್ ಮೇಲೆ ನಾವು 4 ಟೈಪ್ ಆಗಿ ಮಾಡ್ತೀವಿ. ಐ ವಿಲ್ ಟೇಕ್ epithelial tissue. ಎಪಿಥೀಲಿಯಲ್ ಟಿಶ್ಯೂ ಇದೆ. ಈ ಎಪಿಥೀಲಿಯಲ್ ಟಿಶ್ಯೂನ ನಾವೇನು ಮಾಡ್ತೀವಿ? 4 ಟೈಪ್ ಆಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿದೆ, ಹೌದಾ? ಒಂದನೇದು ಯಾವುದು? ಸ್ಕ್ವಾಮಸ್ ಎಪಿಥೀಲಿಯಂ. epithelium, otherwise we can call it as squamous epithelial tissue. Shall I write? ET means epithelial tissue. ಅರ್ಥ ಆಗುತ್ತಲ್ವಾ? ಸೆಕೆಂಡ್ ಒನ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಕ್ಯೂಬಾಯ್ಡಲ್ epithelial tissue. Third one columnar epithelial tissue. columnar epithelial tissue. Fourth one ciliated epithelial tissue. Ciliated epithelial tissue. There are 4 types of epithelial tissue. Epithelial tissues ಯಾವ್ಯಾವು? ಸ್ಕ್ವಾಮಸ್, ಕ್ಯೂಬಾಯ್ಡಲ್ಲು, ಕಾಲಮ್ನರು ಮತ್ತು ಸೀಲಿಯೇಟೆಡ್. ಓಕೆನಾ? ನಾನು ಆಗಲೇ ಹೇಳಿದೆ ಬೇಸ್ಡ್ ಆನ್ ದೇರ್ ಸ್ಟ್ರಕ್ಚರು ನಾವು ಇದನ್ನು ಡಿವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಫಸ್ಟ್ ಒನ್ನು ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ. ಸ್ಕ್ವಾಮಸ್ ಎಪಿಥೀಲಿಯಂ ಟಿಶ್ಯೂ ಅಂತ ಹೇಳಿದ್ರೆ ತಿನ್ನು ಮತ್ತು
ಹೆಂಗಿರ್ತಾವಂದರೆ ಒಂದು ನಿಮಿಷ ತೋರಿಸ್ತೀನಿ ನಾನು. ಥಿನ್ ಲೇಯರ್ ಅಂದರೆ ದೆ ಆಲ್ವೇಸು ಎಪಿಥೀಲಿಯಲ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಏನಾಗಿರುತ್ತೆ, ಒಂದು ಲೇಯರ್ ಥರ ಇರುತ್ತೆ. ಕ್ಯೂಬಾಯ್ಡಲ್ ಅಂದರೆ ಹೆಂಗಿರ್ಬೋದು ಯೂಶಲಿ ಮ್ಯಾಮ್ ಕ್ಯೂಬೈಡ್ ಶೇಪ್ ಅಲ್ಲಿ ಇರುತ್ತೆ, ಮತ್ತೆ ಒಳಗಡೆ ಈ ತರ ಇರುತ್ತೆ. ಕ್ಯೂಬ್ ಶೇಪಲ್ಲಿ ಇರುತ್ತೆ ಯೂಶಲಾಗಿ. ಐ ಆಮ್ ನಾಟ್ ಗುಡ್ ಅಟ್ ಡ್ರಾಯಿಂಗ್, ಪ್ಲೀಸ್ ಅಡ್ಜಸ್ಟ್. ಓಕೆ, ಕಾಲಮ್ನರ್ ಅಂತ ಹೇಳಿದ್ರೆ ಯೂಶಲಾಗಿ ಕಾಲಮ್ ಶೇಪಲ್ಲೇ ಇರ್ತವೆ. ನೆಕ್ಸ್ಟು ಸೀಲಿಯೇಟೆಡ್ ಅಂತ ಹೇಳಿ ತಗೋತಾ ಇದೀವಿ ಅಂತ ಹೇಳಿದ್ರೆ ಅದು ಸ್ಟ್ರೇಟ್ ಇರುತ್ತೆ. ನಾರ್ಮಲಾಗಿ ಹಿಂಗೆ. ಓಕೆನಾ, ಕಾಲಮ್ನಾರು ಸ್ವಲ್ಪ ಇಷ್ಟೊಂದು ಥಿನ್ ಬರೋದಿಲ್ಲ, ಬಟ್ ಸಿಲಿಯೇಟೆಡ್ ಥಿನ್ ಲೇಯರು. ನಾವು ಬ್ರಷ್ಗಳನ್ನೆಲ್ಲ ನೋಡ್ತೀವಿ, ನೋಡಿದ್ಯಾ ಬ್ರಷ್ಗಳೆಲ್ಲ ಆ ಥರದಲ್ಲಿ, ಆ ಥರ ಶೇಪ್ಗಳು. ಓಕೆನಾ, ಸೀಲಿಯಾ ಅಂತ ಹೇಳಿದ್ರೆ ಈಗ ನಾವೇನು ಬ್ರಷ್ಗಳಲ್ಲೆಲ್ಲ ಅಂದರೆ ಬ್ರಷ್ ಅಂತ ಹೇಳಿದ್ರೆ ನಾರ್ಮಲ್ ನೀನು ಬ್ರಷ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದಲ್ಲ, ನಾರ್ಮಲ್ ಅದರ್ ಬ್ರಷ್ಗಳು ನೋಡಿದ್ಯಾ, ಸಾಫ್ಟ್ ಬ್ರಷ್ಗಳು, ಸಾಫ್ಟ್ ಬ್ರಷ್ಗಳನ್ನೆಲ್ಲ ನೋಡಿದ್ಯಲ್ಲ ಪೇಂಟಲ್ಲೆಲ್ಲ ಸಿಗುತ್ತಲ್ಲ, ಆ ಥರ ಇರುತ್ತೆ ಯೂಶಲಾಗೆ. ಅದಕ್ಕೆ ನಾವು ಸಿಲಿಯಾ ಅಂತ ಹೇಳಿ ಕರಿತೀವಿ. ಎಲ್ಲೆಲ್ಲಿ ವಾಶ್ ಔಟ್ ಅಥವಾ ಮೂಮೆಂಟ್ ಇರುತ್ತೋ ಅಲ್ಲೆಲ್ಲ ಇದೆಲ್ಲ ಫೈಂಡ್ ಔಟ್ ಆಗುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಓಕೆನಾ, ಫಸ್ಟು ಇದು ಶೇಪು, ಬೇಸ್ಡ್ ಆನ್ ಶೇಪ್ಗಳು ಗೊತ್ತಾಯ್ತಲ್ವಾ, ಯಾವ್ಯಾವ ಶೇಪಲ್ಲಿ ಇರ್ತವೆ ಅಂತ ಹೇಳಿ. ಫಸ್ಟು ಸ್ಕ್ವಾಮಸ್ ಎಪಿಥೀಲಿಯಂ ಟಿಶ್ಯೂ, ಅವತ್ತೇ ಹೇಳಿದೆ. ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಹೆಂಗಿರುತ್ತೆ, ಥಿನ್ನು ಮತ್ತು ಫ್ಲ್ಯಾಟ್ ಆಗಿರ್ತವೆ ಇವು ಯೂಶಲಾಗೆ. ಏನಕ್ಕೆ ಎಲ್ಲಿರ್ತವೆ ಇವು ಅಂತ ಹೇಳಿದ್ರೆ, ಮೇನ್ಲಿ ದೀಸ್ ಆರ್ ಪ್ರೆಸೆಂಟ್ ಇನ್ ದಿ ಪ್ರೊಟೆಕ್ಟಿವ್ ಲೇಯರ್. ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳಿದ್ರೆ ಎಲ್ಲಿ ಎಕ್ಸಾಂಪಲು ಪ್ರೊಟೆಕ್ಟಿವ್ ಲೇಯರ್ ಅಂತ ಕರಿತಿದ್ದೀವಿ ನಮ್ಮ ಬಾಡಿನಲ್ಲಿ ಅಂತ ಹೇಳಿದ್ರೆ ಫಸ್ಟು ಸ್ಕಿನ್ನಲ್ಲಿ ಇರ್ತವೆ. ಓಕೆನಾ, ನೆಕ್ಸ್ಟು ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ ದ ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ಅ ಕ್ಯೂಬ್ ಥರ ಸ್ಟ್ರಕ್ಚರ್ ಇರುತ್ತೆ. ಅದಕ್ಕೆ ನಾವು ವಿ ಕಾಲ್ ಇಟ್ ಆ್ಯಸ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳಿ ಕರಿತೀವಿ. ಎಲ್ಲಿ ಇವು ಬೇಕಾಗುತ್ತೆ ಅಂತ ಹೇಳಿದ್ರೆ, ಕ್ಯೂಬ್ ಅಂತ ಇದೆ ಅಂತ ಹೇಳಿದ್ರೆ ಅದು ಏನೋ ಒಂದನ್ನು ಯೂಶಲಿ ಬಾಕ್ಸ್ಗಳ ಥರ, ಹೌದೇನಪ್ಪ. ಬಾಕ್ಸ್ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಸಮಥಿಂಗ್ ನಾವು ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ಅಲ್ಲಿ ಅದು ಇಟ್ಕೋಬೇಕು ಅಂತೇಳಿ ಯೂಸ್ ಮಾಡ್ತೀವಿ, ಹೌದಾ. ದ ಸೇಮ್ ವೇ ಕ್ಯೂಬಾಯ್ಡಲ್ ಟಿಶ್ಯೂನು ಏನಕ್ಕೆ ಹೆಲ್ಪ್ ಮಾಡ್ತವೆ ಅಂತ ಹೇಳಿದ್ರೆ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡ್ತವೆ. ಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ ಅಬ್ಸಾರ್ಬ್ ಮಾಡ್ಕೊಳ್ಳೋದು. ಓಕೆನಾ, ಅಬ್ಸಾರ್ಬ್ ಮಾಡ್ಕೊಳ್ಳೋದು ಎಲ್ಲಿ ನಮ್ಮದ್ರಲ್ಲಿ ಮೇಯ್ನಾಗಿ ಅಬ್ಸಾರ್ಪ್ಷನ್ ನಡೆಯುತ್ತೆ ಅನ್ನೋದು ಹೇಳ್ತೀಯ ನೋಡೋಣ. ಸ್ಕಿನ್ನಲ್ಲಿ ಅಬ್ಸಾರ್ಪ್ಷನ್ ನಡೆಯುತ್ತೆ ಮೇಯ್ನಾಗೆ. ಸ್ಕಿನ್ನಲ್ಲಿಗ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ ಇದೆ ಅಂತ ಹೇಳಿದೆ. ಮೇನ್ ಅಬ್ಸಾರ್ಪ್ಷನ್ ಎಲ್ಲಿ ನಡೆಯುತ್ತೆ, ನಮ್ಮದ್ರಲ್ಲಿ ಮೇನ್ ಫಿಲ್ಟ್ರೇಷನ್ ನಡೀತಕ್ಕಂಥ ಪಾರ್ಟ್ ಯಾವುದು, ಫಿಲ್ಟ್ರೇಷನ್ ಎಲ್ಲಾಗುತ್ತೆ. ಫಿಲ್ಟ್ರೇಷನ್ ಆಗ್ತಾ ಇದೆ ಅಂದರೆ ಒಳ್ಳೆದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು
ವೇಸ್ಟ್ ಮಟೀರಿಯಲ್ನೆಲ್ಲ ಹೊರಗೆ ಹಾಕೋಂಥದ್ದು. ಮ್ಯಾಮ್ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಡೈಜೆಸ್ಟಿವ್ ಸಿಸ್ಟಮಲ್ಲಿ ಪರ್ಟಿಕ್ಯುಲರಾಗಿ ಸ್ಟಮಕ್. ಸ್ಟೊಮಕಲ್ಲಿ ಅಬ್ಸಾರ್ಪ್ಷನ್ ನಡೆಯುತ್ತಾ, ಸೆಕ್ರಿಷನ್ ನಡೆಯುತ್ತಾ? ಸೆಕ್ರಿಷನ್ ನಡೆಯುತ್ತೆ, ಸೆಕ್ರೀಷನ್. ಡೈಜೆಷನ್ ಆಗ್ಬಿಟ್ಟು ಅದು ಮೂವ್ ಆಗುತ್ತೆ ಅಷ್ಟೇ. ನಾನು ಬರಿತೀನಿ, ಹೌದಾ ಇಲ್ಲ ಅಂತ ಯೋಚನೆ ಮಾಡಿ. ಕಿಡ್ನಿ. ಮ್ಯಾಮ್ ಕಿಡ್ನಿ. ಹ್ಞೂ, ಪಕ್ಕದಲ್ಲಿ ಲಂಗ್ಸ್. ಗೊತ್ತಾಯ್ತಾ? ಏನಾದರೂ ಅರ್ಥ ಆಯ್ತಾ ಏನಕ್ಕೆ ಬರ್ತಿದ್ದೀನಿ ಅಂತ? ಎಸ್ ಮ್ಯಾಮ್. ಮೇನ್ ಫಿಲ್ಟ್ರೇಷನ್ ನಡೆಯುತ್ತೆ, ಹೌದಾ? ಲಂಗ್ಸಲ್ಲೂ ಆಕ್ಸಿಜನೇಷನ್ ಮತ್ತು ಡಿಆಕ್ಸಿಜನೇಷನ್ ಬ್ಲಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಿದ್ದು ಆಕ್ಸಿಜನನ್ನು ಅದು ಏನು ಮಾಡುತ್ತೆ? ಕಳಿಸುತ್ತೆ. ಡಿಆಕ್ಸಿಜನೇಟೆಡನ್ನು ಹೊರಗೆ ಹಾಕುತ್ತೆ. ಅಂದರೆ ಅಬ್ಸಾರ್ಪ್ಷನ್ ನಡೆಯುತ್ತೆ, ಹೌದಾ? ಅಲ್ಲೋ ನೆಕ್ಸ್ಟು ಕಿಡ್ನಿನಲ್ಲೂ ಅಷ್ಟೇ ನಮ್ಮದೆಲ್ಲ ಫಿಲ್ಟ್ರೇಷನಿಗೆ ಹೋಗಿರ್ತಕ್ಕಂಥದ್ದು, ಬ್ಲಡ್ಡು ಪ್ಯೂರಿಫಿಕೇಷನ್ ಆಗ್ತಕ್ಕಂಥದ್ದು ಕಿಡ್ನಿಯಲ್ಲಿ ಬೇಕಾಗಿರೋದೆಲ್ಲ ಅಬ್ಸರ್ವ್ ಆಗಿಬಿಟ್ಟು ಬೇಡದೇ ಇರೋದು ಯೂರಿನ್ ಮೂಲಕ ಹೊರಗೆ ಹೋಗುತ್ತೆ, ಹೌದಾ? ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಕ್ಯೂಬಾಯ್ಡಲ್ ಟಿಶ್ಯೂಗೆ ನಾವು ಏನನ್ನು ತಗೊಳ್ತೀವಿ? ಕಿಡ್ನಿ ಆ್ಯಂಡ್ ಲಂಗ್ಸ್ ತಗೋತೀವಿ. ಹಾಗಾದರೆ ಕಾಲಮ್ನಾರ್ ಎಪಿಥೀಲಿಯಲ್ ಟಿಶ್ಯೂ ಕಾಲಮ್ ಥರ ಇರಬೇಕು, ಹೌದಾ? ಕಾಲಮ್ ಥರ ಇರಬೇಕು ಅಂತ ಹೇಳಿದ್ರೆ ಅವು ಹೆಂಗಿರಬೇಕು? ಯಾವ ಶೇಪಲ್ಲಿ ಇರ್ಬೋದು? ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇರ್ತವೆ. ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದ್ದಾವೆ ಅಂತ ಹೇಳಿದ್ರೆ ಅವೇನು ಮಾಡ್ಬೋದು? ಎಲ್ಲೆಲ್ಲಿ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇರೋದು, ಪೈಪ್ ಥರ ಇರತಕ್ಕಂಥ ಸ್ಟ್ರಕ್ಚರ್ ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲ ನಾವು ಕಾಲಮ್ನಾರ್ ಟಿಶ್ಯೂನ ನೋಡ್ಬೋದು. ಇನ್ನು ಈಗ ತಾನೇ ಹೇಳಿದೆ, ಇದಕ್ಕೆ ಮೇನ್ ಫಂಕ್ಷನ್ ಏನಂತ ಹೇಳಿದ್ರೆ ಸೆಕ್ರೀಷನ್. ಎಲ್ಲಿ ಸೆಕ್ರೀಷನ್ ಆಗುತ್ತೆ ಮೇಯ್ನಾಗೆ? ನಾನು ಆಗಲೇ ಹೇಳಿದೆ, ಸ್ಟೊಮಕ್ ಆಗಿರ್ಬೋದು, ನಿಮ್ಮ ಇಂಟೆಸ್ಟೈನ್ ಆಗಿರ್ಬೋದು. ಇಲ್ಲಿ ಏನಾಗುತ್ತೆ? ಸೆಕ್ರೀಷನ್ ಆಫ್ ದಿ ಕೆಲವೊಂದು ಫ್ಲೂಯಿಡ್ಗಳು ಸೆಕ್ರೀಷನ್ ಆಗ್ತವೆ, ಸೊ ದಟ್ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಸೀಲಿಯಾ. ಏನು ಸೀಲಿಯಾ ಅಥವಾ ಸೀಲಿಯಾ ಅಂತ ಹೇಳಿದ್ರೆ ಸ್ಮಾಲ್ ಸ್ಟ್ರಕ್ಚರ್ಸ್, ಪೈಪ್ ಲೈಕ್ ಸ್ಟ್ರಕ್ಚರ್ಗಳಾಗಿರ್ಬೋದು. ಅವೆಲ್ಲಿ ಸ್ಟ್ರಕ್ಚರ್ಸ್ ವಿಚ್ ವಿಲ್ ಬಿ ವೆರಿ ಸ್ಮೂತ್ ಇನ್ ನೇಚರ್. ಸ್ಮೂತ್ ನೇಚರು ಜೊತೆಗೆ ಮೂಮೆಂಟಿಗೆ ಈಸಿ ಆಗ್ತಕ್ಕಂಥದ್ದು ಅವುಗಳದ್ದು ವರ್ಕ್ ಆಗಿರುತ್ತೆ. ಸೊ ಎಲ್ಲೆಲ್ಲಿ ಮೂಮೆಂಟ್ ಬೇಕೋ ಅಲ್ಲೆಲ್ಲ ನಾವು ಸೀಲಿಯಾಗಳನ್ನು ನೋಡ್ಬೋದು. ಮೇನ್ಲಿ ಇನ್ ದಿ ವಿಂಡ್ ಪೈಪ್. ವಿಂಡ್ ಪೈಪ್ ಅಂದರೆ ವಿಂಡ್ ಪೈಪ್ ಅಂತ ಯಾರಿಗೆ ಕರಿತೀವಿ ನಾವು? ವಿಂಡ್ ಪೈಪ್ ಇಲ್ಲಿ ಗಂಟ್ಲಲ್ಲಿ ಇರುತ್ತಲ್ಲ. ಯಾರು? ಇದು ಟ್ರೆಕಿಯಾ. ಟ್ರೆಕಿಯಾ. ಅದಾದಮೇಲೆ ನೆಕ್ಸ್ಟು ನಮ್ಮದು ಓವಿಡಕ್ಟ್ ಅಂತ ಹೇಳಿ ಕರಿತೀವಿ. ಓವಿಡಕ್ಟ್ ಅಂತ ಹೇಳಿದ್ರೆ ಏನು? ಓವಮ್ಮು ಮೂಮೆಂಟ್ ಆಗಲಿಕ್ಕೆ ಇರ್ತಕ್ಕಂಥ ಡಕ್ಟನ್ನು ಓವಿಡಕ್ಟ್ ಅಥವಾ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳಿ ಕರಿತೀವಿ. ಇಲ್ಲೆಲ್ಲ ನಾವು ಏನನ್ನು ನೋಡ್ಬೋದು? ಏನನ್ನು ನೋಡ್ಬೋದು? ನಮ್ಮ ಸೀಲಿಯೇಟೆಡ್ ಎಪಿಥೀಲಿಯಲ್ ಟಿಶ್ಯೂಸ್ನ ನೋಡ್ಬೋದು. ಎಕ್ಸಾಂಪಲ್ಸು ವಿತ್ ದೇರ್ ಫಂಕ್ಷನ್ಸು ಎಪಿಥೀಲಿಯಲ್ ಟಿಶ್ಯೂಸ್ ಬಗ್ಗೆ ಆಯಿತು. ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಪ್ಪ? ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗ್ತಿದೆ. ಅರ್ಥ ಆಗ್ತಾ ಇದೆಯಾ? ಏನು ಡೌಟೇ ಇಲ್ವಾ? ಸ್ವಲ್ಪನೂ ಸ್ವಲ್ಪನೂ ಶಲ್ ಐ ಮೂವ್? ಎಸ್ ಮ್ಯಾಮ್.
ಓಕೆ. ನೆಕ್ಸ್ಟು ಎಪಿಥೀಲಿಯಲ್ ಟಿಶ್ಯೂ ಆಯಿತು. ಎಪಿಥೀಲಿಯಲ್ ಟಿಶ್ಯೂ ಆಗಿದ ತಕ್ಷಣನೇ ಮ್ಯಾಮ್ ಎಪಿಥೀಲಿಯಲ್ ಕನ್ವೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂ ಅದು. ಕನೆಕ್ಟಿವ್ ಟಿಶ್ಯೂ ಏನು? ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಏನು ಗೊತ್ತಾ? ಸಿಂಪಲ್ಲಾಗೆ ಏನೋ ಕನೆಕ್ಷನ್ ಅಂತ ಹೇಳ್ತಾ ಇತ್ತು, ಹೌದಾ? ಇದು ಎಸ್ ಮ್ಯಾಮ್. ಹಾಂ, ಕನೆಕ್ಟಿವ್ ಟಿಶ್ಯೂ ವಿಲ್ ಕನೆಕ್ಟ್. ಸೊ ಇದು ಕನೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸ್ಟ್ರೆಸ್ ಹೌದಾ? ಎಸ್ ಮ್ಯಾಮ್. It has spread all around the body. The connective tissue will connect each and every organ. ಜೊತೆಗೆ it spreads all around the body. ಅರ್ಥ ಆಯ್ತಾ? ಎಸ್ ಮ್ಯಾಮ್. ನೆಕ್ಸ್ಟ್ connective tissue na there are main three types of connective tissue. ಯಾವ್ಯಾವು ಅಂತಂದರೆ ಅಲ್ಲಿ ರೈಟ್ ಒಂದು ನಿಮಿಷ. ಮ್ಯಾಮ್ ಸಪೋರ್ಟಿವ್ ಕನೆಕ್ಟಿವ್ ಟಿಶ್ಯೂ. ಒಂದು ನಿಮಿಷ ಪುಟ, ಐ ವಿಲ್ ಎಕ್ಸ್ಪ್ಲೇನ್. ಕನೆಕ್ಟಿವ್ ಟಿಶ್ಯೂ ಇದೆ. ತ್ರೀ ಟೈಪ್ ಕ್ಲಾಸಿಫಿಕೇಶನ್ ಮಾಡ್ತೀವಿ ನಾವು. Connective tissue proper, ಫ್ಲೂಯಿಡ್ ಅಥವಾ ವ್ಯಾಸ್ಕ್ಯುಲರ್. ಟಿ ಸಿ ಮತ್ತು ಟಿ ಕನೆಕ್ಟಿವ್ ಟಿಶ್ಯೂ ಅಂತ ಬರೀತೀನಿ. ವ್ಯಾಸ್ಕ್ಯುಲರ್ ಕನೆಕ್ಟಿವ್ ಟಿಶ್ಯೂ. ಆಮೇಲೆ ಸಪೋರ್ಟಿವ್ ಕನೆಕ್ಟಿವ್ ಟಿಶ್ಯೂ. ಟೆಕ್ಸ್ಟ್ ಬುಕ್ ಅಲ್ಲೇ ಬೇರೆ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯಪ್ಪ? ಮ್ಯಾಮ್ ಸಪೋರ್ಟಿವ್ ಕನೆಕ್ಟಿವ್ ಟಿಶ್ಯೂ, ಫೈಬರಸ್ ಕನೆಕ್ಟಿವ್ ಟಿಶ್ಯೂ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಹೌದಾ? ಫೈಬರ್ ಕನೆಕ್ಟಿವ್ ಟಿಶ್ಯೂ ಏನಿದೆ? ಆರೋಲಾರ್ ಟಿಶ್ಯೂ. 1 minute ಪುಟ್ಟ, 1 minute. I'll explain. Can you close the book?
ಓಕೆ, ಥ್ಯಾಂಕ್ ಯು. Connective tissue proper, we call it as fibrous tissue. The connective tissue again divides as areola, adipose, tendon, fourth one ಓಕೆ. ಪ್ರೀತಿಶ್, ಮಧ್ಯದಲ್ಲಿ ನಿಂಗೆ ಏನಾದರೂ ನೀರು ಕುಡಿಬೇಕು ಅನ್ಸೋದು, ಚಾಕ್ಲೇಟ್ ತಿನ್ನಬೇಕು ಅನ್ಸೋದು, ಅದೆಲ್ಲ ಫೀಲ್ ಆಗುತ್ತಾ? ಇಲ್ಲ. ಬೋರಿಂಗ್ ಆಗುತ್ತಾ? ನೋ ಮ್ಯಾಮ್. ಇಲ್ಲ ಅಲ್ವಾ? ನೋ ಮ್ಯಾಮ್. ಓಕೆ, ಯು ಆರ್ ಆಲ್ ರೈಟ್. ಎಸ್ ಮ್ಯಾಮ್. ಓಕೆ, ಇವತ್ತು ಯಾವ ವಾರ? ಮ್ಯಾಮ್ ಇವತ್ತು ಥರ್ಸ್ಡೇ, ಗುರುವಾರ. ಗುರುವಾರ. ಗುರುವಾರ ಏನು ಸ್ಪೆಷಲ್ಲು ಸ್ಕೂಲಲ್ಲಿ? ಏನೂ ಇಲ್ಲ. ಗುರುವಾರ ಸ್ಪೆಷಲ್ ಇರಲ್ವಾ ಸ್ಕೂಲಲ್ಲಿ? ನೋ ಮ್ಯಾಮ್. ಏಕೆ? ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ? ನೋ ಮ್ಯಾಮ್. ನನಗೆ ಸ್ಪೆಷಲ್ ಅಂತ ಕಾಲ್ ಮಾಡಿದರು, ನಿಮ್ಮಮ್ಮ ಹೇಳ್ತಾ ಇದ್ರು ಸ್ಪೆಷಲ್ ಇರ್ಬೋದು ಮೇಡಮ್ ಇವತ್ತು ಅಂತ. ಮ್ಯಾಮ್ ಇವತ್ತಿಲ್ಲ, ಸ್ಪೆಷಲ್ ಇಲ್ಲ. ಸ್ಪೆಷಲ್ ಇಲ್ಲ. ಸ್ಪೆಷಲ್ ಅಂದ್ರೆ ಸಮಥಿಂಗ್ ಸ್ಪೆಷಲ್. ಏನು ಸ್ಪೆಷಲ್ ಅಂದರೆ? ಮ್ಯಾಮ್ ಏನಾದ್ರು ಮ್ಯಾಮ್ ಚೆನ್ನಾಗಿರೋದು. ಚೆನ್ನಾಗಿರೋದು. ನಿಂಗೆ ಈಗ ಚೆನ್ನಾಗಿರೋದು ಏನೋ ಮಾಡಬೇಕಪ್ಪ. ಏನು ಮಾಡಬೇಕು ನಾನು? ಏನು ಬೇಡವಾ? ನೋ ಮ್ಯಾಮ್, ಏನು ಬೇಡ. ಹಂಗಿದ್ರೆ ಪಾಠ ಮುಂದುವರಿಸ್ಲಾ? ಎಸ್ ಮ್ಯಾಮ್. ಓಕೆ. ಸೆಕೆಂಡ್ ಒನ್ ಫ್ಲೂಯಿಡ್ ಅಥವಾ ವ್ಯಾಸ್ಕ್ಯುಲರ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಅಗೇನ್ ಇಟ್ ಡಿವೈಡ್ ಆಸ್ ಟೂ ಟೈಪ್ಸ್. ಲಿಂಫ್ ಅಂಡ್ ಬ್ಲಡ್. ಮ್ಯಾಮ್ ಲಿಂಫ್ ಅಂಡ್ ಬ್ಲಡ್. ಲಿಂಫ್ ಅಂಡ್ ಬ್ಲಡ್. ಎಸ್ ಮ್ಯಾಮ್. ಓಕೆನಾ? ಎಸ್ ನೆಕ್ಸ್ಟ್ ಮ್ಯಾಮ್. ಸಪೋರ್ಟಿವ್ ಅಥವಾ ಸ್ಕೆಲಿಟಲ್ ಟಿಶ್ಯೂ, ಅಗೇನ್ ಕ್ಲಾಸಿಫೈಡ್ ಆಸ್ ಓಕೆನಾ? ಇದೆಲ್ಲ ನೋಡಿ ನಿನಗೆ ಈ ಫುಲ್ಲು ನಾವೇನಿದೆ ಇದಿಷ್ಟು ನೋಡಿ ಹೌದು ಇವೆಲ್ಲ ಇರೋದಕ್ಕೆ ಕನೆಕ್ಟಿವ್ ಟಿಶ್ಯೂ ಅಂತ ಕರೀತಾ ಇರೋದಂತ ಯಾವುದಾದ್ರೂ ಆ್ಯಂಗಲಲ್ಲಿ ಅನಿಸುತ್ತಾ ಅಥವಾ ಅನಿಸೋದೇ ಇಲ್ವಾ? ಮ್ಯಾಮ್ ಅನ್ಸುತ್ತೆ. ಅನಿಸುತ್ತೆ. ಹೆಂಗೆ ಮ್ಯಾಮ್ ನೋಡಿ? ಯಾವುದಾದ್ರೂ ಕನೆಕ್ಷನ್ ಇಲ್ಲ ಮೇಡಮ್, ಕನೆಕ್ಟಿವ್ ಟಿಶ್ಯೂಗೆ ಬರಲ್ಲ ಮೇಡಮ್ ಅನ್ನೋ ಥರ ಇದೆಯಾ? ನೋ ಮ್ಯಾಮ್. ಇಲ್ಲ ಅಲ್ವಾ? ಎವ್ರಿಥಿಂಗ್ ಕನೆಕ್ಟ್ಸ್. ಜೊತೆಗೆ ನಾನು ಆಗಲೇ ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಒಂದು ಹೇಳಿದೆ, ಇಟ್ ಸ್ಪ್ರೆಡ್ಸ್ ಅರೌಂಡ್ ದಿ ಬಾಡಿ ಅಂತ. ಆ ಲೈನು ಸೀಕ್ವೆನ್ಸ್ ಆಗುತ್ತಾ ಇದನ್ನು ನೋಡಿದ್ರೆ, ಈ ಕ್ಲಾಸಿಫಿಕೇಶನ್ ನೋಡಿದ್ರೆ?
ನೋ ಮ್ಯಾಮ್. ಆಗಲ್ವಾ? ಮ್ಯಾಮ್ ಈಗ ನಾನು ಆಗಲೇ ಒಂದು ಲೈನ್ ಹೇಳಿದೆ ಕನೆಕ್ಟಿವ್ ಟಿಶ್ಯೂ ಬಗ್ಗೆ. ಕನೆಕ್ಟಿವ್ ಟಿಶ್ಯೂ ವಿಲ್ ಬಿ ಪ್ರೆಸೆಂಟ್ ಆಲ್ ಓವರ್ ದಿ ಬಾಡಿ ಅಂತ. ಆ ಎಸ್ ಲೈನು ಮ್ಯಾಮ್. ಕರೆಕ್ಟ್ ಇದೆಯಾ ಅನ್ಸುತ್ತಾ? ಇವೆಲ್ಲ ಕ್ಲಾಸಿಫಿಕೇಶನ್ ನೋಡಿ. ಎಸ್ ಮ್ಯಾಮ್. ಹೆಂಗೆ ಹೇಳ್ದೆ? ಮ್ಯಾಮ್ ಇದು ನೋಡಿದ್ರೆ ಕನೆಕ್ಟಿವ್ ಅಂತ ಅನ್ಸತ್ತೆ. ಕನೆಕ್ಟಿವ್ ಅಂತ ಅನಿಸುತ್ತೆ, ಅದಕ್ಕೆ ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಕರೆದ್ವಿ ಮ್ಯಾಮ್. ಓಕೆ, ಫಸ್ಟ್ ಕ್ಲಾಸಿಫಿಕೇಶನ್ಗೆ ಹೋಗೋಣ. ದಟ್ ಈಸ್ ಕನೆಕ್ಟಿವ್ ಟಿಶ್ಯೂ ಪ್ರಾಪರ್ ಅಂತ ಹೇಳಿ ಕರಿತೀವಿ. ಫಸ್ಟ್ ಒನ್ ಈಸ್ connective tissue proper, ಅಥವಾ we call it as fibrous tissue. connective tissue proper ಅಥವಾ fibrous tissue ಅಂತ ಹೇಳಿ ಕರಿತೀವಿ. ಏನು ಈ ಫೈಬ್ರಸ್ ಟಿಶ್ಯೂ ಅಂತ ಹೇಳಿದ್ರೆ? ಮ್ಯಾಮ್ ಗೊತ್ತಿಲ್ಲ. ಗೊತ್ತಿಲ್ಲ. ಫೈಬರ್ಸ್ ಅಂತ ಹೇಳಿದ್ರೆ ಏನು ಗೊತ್ತು? ಫೈಬರ್ ಅಂತ ಹೇಳಿದ್ರೆ ನಮ್ಗೇನು ಗೊತ್ತು? ಮ್ಯಾಮ್ ಅದನ್ನ ಮುರಿಯೋದಿಕ್ಕಾಗಲ್ಲ ಅಂತ. ಮುರಿಯೋದಕ್ಕೆ ಆಗೋದಿಲ್ಲ ಅಂದರೆ ಏನಾಗಿರುತ್ತೆ? ಅನ್ಬ್ರೇಕಬಲ್. ಅನ್ಬ್ರೇಕಬಲ್. ಮುರಿಯೋದಕ್ಕಾಗೋದಿಲ್ಲ ಅಂದರೆ ಬೆಂಡ್ ಮಾಡೋಕ್ಕಾಗುತ್ತಾ? ಎಸ್ ಮ್ಯಾಮ್, ಬೆಂಡ್ ಮಾಡ್ಬೋದು. Fibers are the elongated tissue which has tapering end. Tapering end ಅಂತ ಹೇಳಿದ್ರೆ ಮ್ಯಾಮ್ ಗೊತ್ತಿಲ್ಲ. elongated tissue which will have tapering end. Tapering. Tape. ಟೇಪ್ ಅಂದ್ರೆ ಏನು ಮ್ಯಾಮ್? ಅಂಟಿಸೋದು. ಹಿಂಗೆ ಹಿಂಗುದ್ದಕ್ಕಿರುತ್ತಲ್ವಾ, ಟೇಪ್ ಥರ ಆಗಿರುತ್ತಲ್ವಾ, ಅದನ್ನು Yes, ನಾವೇನಂತ ma'am. ಕರಿತೀವಿ? ಟೇಪರಿಂಗ್ ಎಂಡ್ ಅಂತ ಹೇಳಿ ಕರಿತೀವಿ. ಓಕೆನಾ? ಅದರಲ್ಲಿ ನಾವು ಯೂಶಲಿ ಈ ಕಂಪ್ಲೀಟ್ ಕನೆಕ್ಟಿವ್ ಟಿಶ್ಯೂ ಪ್ರಾಪರಲ್ಲಿ ನಾವು ಎರಡು ಇದು ಮಾಡ್ತೀವಿ. ಯಾಕೆ ನಾನು ಆಗಲೇ ಡೈರೆಕ್ಟಾಗಿ ನಿಮಗೆ ಫೈಬ್ರಸ್ ಟಿಶ್ಯೂ ಅಂತ ಬರಿಬೋದಿತ್ತು, ಬಟ್ ಕನೆಕ್ಟಿವ್ ಟಿಶ್ಯೂ ಪ್ರಾಪರ್ ಅಂತ ಹೇಳಿ ಬರದೆ ಅಂತ ಹೇಳಿದ್ರೆ ದೇರ್ ಆರ್ ಇಲ್ಲಿ ಕ್ಲಾಸಿಫಿಕೇಷನ್ ಏನು ಕೊಟ್ಟಿದ್ದಾರಲ್ಲ, 4 ಕ್ಲಾಸಿಫಿಕೇಷನ್ ಯಾವ್ಯಾವುದು? ಏರಿಯೋಲಾರು, ಅಡಿಪೋಸು, ಟೆಂಡಾನು ಮತ್ತು ಲಿಗಮೆಂಟು. ಇದರೊಳಗೆ ಏರಿಯೋಲಾರು ಮತ್ತು ಏರಿಯೋಲಾರ್ ಮತ್ತು ಅಡಿಪೋಸ್. ಈ ಏರಿಯೋಲಾರ್ ಮತ್ತು ಅಡಿಪೋ ಟಿಶ್ಯೂಸ್ ಏನಿದ್ದಾವೆ ಅಂತ ಹೇಳಿದ್ರೆ ದೀಸ್ ಸೆಲ್ಸು ಲೂಸ್ಲಿ ಪ್ಯಾಕ್ ಆಗಿದ್ದಾವೆ. ಎಸ್ ಮ್ಯಾಮ್. ಸೊ ಲೂಸ್ ಕನೆಕ್ಟಿವ್ ಟಿಶ್ಯೂ ಇವು. ಓಕೆನಾ? ಎಸ್ ಮ್ಯಾಮ್. ಇವು ದೀಸ್ ಆರ್ ಫೈಬ್ರಸ್, ಬಟ್ ಏನಾಗಿದ್ದಾವೆ? ಫೈಬ್ರಸ್ ಆದ್ರೂ ದೀಸ್ ಆರ್ ಲೂಸ್ಲಿ ಕನೆಕ್ಟೆಡ್, ಏರಿಯೋಲಾರು ಮತ್ತು ಅಡಿಪೋಸ್ ಟಿಶ್ಯೂಸು. ಬಟ್ಟು ಇನ್ನೂ ಎರಡೇನಿದ್ದಾವೆ, ಟೆಂಡಾನು ಮತ್ತು ಲಿಗಮೆಂಟ್ ಏನು ನೋಡ್ತೀವಿ, ದೇ ಆರ್ ಟೈಟ್ಲಿ ಪ್ಯಾಕ್ಡ್ ಆರ್ ಟೈಟ್ಲಿ ಕನೆಕ್ಟೆಡ್ ಟಿಶ್ಯೂಸ್ ಆಗಿದ್ದಾವೆ. ಯಾವ್ಯಾವು? ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸು. ಟೆಂಡಾನ್ಸ್ ಮತ್ತು ಲಿಗಮೆಂಟ್. ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸ್ ಎಲ್ಲಿರ್ಬೋದು? ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸ್ ಎಲ್ಲಿರ್ಬೋದು? ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ಐ ವಿಲ್ ಎಕ್ಸ್ಪ್ಲೇನ್. ಫಸ್ಟ್ ಒನ್ನು ಯಾವುದು? ಟೆಂಡರ್. ಫಸ್ಟು ಏರಿಯೋಲಾರ್ ಟಿಶ್ಯೂ ನೋಡೋಣ. ಓಕೆನಾ? AREOLAR ಏರಿಯೋಲಾರ್ ಟಿಶ್ಯೂ.
ಏನು ಏರಿಯೋಲಾ ಟಿಶ್ಯೂ ಅಂದರೆ? ಮ್ಯಾಮ್ ಮ್ಯಾಮ್ ವಿಚ್ ಆರ್ ಕನೆಕ್ಟೆಡ್. ಸಿಂಪಲ್ ಕನೆಕ್ಟಿವ್ ಟಿಶ್ಯೂ, ಲೂಸ್ಲಿ ಅರೇಂಜ್ಡ್ ಅಂತ ಆಗಲೇ ಹೇಳಿದೆ. ಸಿಂಪಲ್ ಕನೆಕ್ಟಿವ್ ಟಿಶ್ಯೂ ಅಂತಲೇ ಹೇಳ್ಬೋದು ಇವನ್ನ. ಸಿ ಟಿ ಅಂತ ಹೇಳಿದ್ರೆ ಕನೆಕ್ಟಿವ್ ಟಿಶ್ಯೂ. ಎಲ್ಲಿರುತ್ತೆ ಅಂತ ಹೇಳಿದ್ರೆ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸ್ಕಿನ್. ಓಕೆನಾ? ಏನು ಮಾಡ್ತವೆ ಈ ಏರಿಯೋಲರ್ ಟಿಶ್ಯೂ ಅಂತ ಹೇಳಿದ್ರೆ, ಯೂಶ್ವಲಿ ದಿಲ್ ಗೀವ್ ಪ್ರೊಟೆಕ್ಷನ್. ಸ್ಕಿನ್ನಲ್ಲಿದ್ದಾವೆ ಅಂತ ಹೇಳಿದ್ರೆ ದೇ ಶುಡ್ ಡೂ ಸಮ್ ಪ್ರೊಟೆಕ್ಷನ್ ಅಲ್ವಾ? ನಾನು ಆಗ್ಲೇ ಹೇಳಿದ್ದೆ. ಯಾವುದಿದೆ ಅಲ್ಲಿ ಇನ್ನೂ ಒಂದು ಮ್ಯಾಮ್ ಇದ್ರಲ್ಲಿ ಸ್ಕಿನ್ನಲ್ಲಿ ಸ್ಕ್ವಾಮಸ್ ಇದೆ ಅಂತ ಆಗಲೇ ಹೇಳಿದ್ನಲ್ವಾ? ಸೊ ಮ್ಯಾಮ್ ಇಟ್ ವಿಲ್ ಗಿವ್ ಪ್ರೊಟೆಕ್ಷನ್. ಯಾವುದರಿಂದ ಪ್ರೊಟೆಕ್ಷನ್ ಕೊಡುತ್ತೆ? ಟಾಕ್ಸಿನ್ಸಿಂದ, ನಮಗೆ ಬರ್ತಕ್ಕಂಥ ಟಾಕ್ಸಿನ್ಸಿಂದ. ಮ್ಯಾಮ್ ಯಾವ್ದಾದ್ರು ಬೇರೆ ಪಾರ್ಟಿಕಲ್ಸ್. ಹೌದು, ಯಾವುದಾದ್ರೂ ಮೈಕ್ರೋಬ್ಸ್ಗಳು ಎಂಟ್ರಿ ಆಗ್ತಕ್ಕಂಥದ್ದು, ಟಾಕ್ಸಿನ್ಗಳು ಎಂಟ್ರಿ ಆಗ್ತಕ್ಕಂಥದ್ದಿದ್ರೆ ಏರಿಯಲ್ ಟಿಶ್ಯೂ ಏನು ಮಾಡುತ್ತೆ ನಮಗೆ, ಅದರಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಇದು ಸಿಂಪಲ್ ಕನೆಕ್ಟಿವ್ ಟಿಶ್ಯೂ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಸ್ಕಿನ್ ವಿಚ್ ವಿಲ್ ಬಿ ಹೆಲ್ಪ್ ಇನ್ ದಿ ಪ್ರೊಟೆಕ್ಷನ್ ಫ್ರಮ್ ದ ಟಾಕ್ಸಿನ್ಸ್ ಆರ್ ಎನಿ ಮೈಕ್ರೋಬ್ಸ್ ಅಂತ ಹೇಳ್ಬೋದು. ಜೊತೆಗೆ ಅದು ಒಂದೇ ಕೆಲಸ ಮಾಡುತ್ತಾ, ಟಾಕ್ಸಿನ್ಸು ಅಥವಾ ಮೈಕ್ರೋಬ್ಸು ಬಂದು ನಮ್ಮ ಟಿಶ್ಯೂ ಡ್ಯಾಮೇಜ್ ಆಯಿತು, ಹೌದಾ? ಡ್ಯಾಮೇಜ್ ಆಗಿದ್ರೂ ಇಟ್ ವಿಲ್ ರಿಪೇರ್ ದಿ ಡ್ಯಾಮೇಜ್. ಬರೀ ಅಲ್ಲೊಂದು ನಾನು ಬರೀ ಪ್ರೊಟೆಕ್ಟ್ ಮಾಡ್ತೀನಿ ಅಲ್ಲ, ಅಕಸ್ಮಾತ್ ಬಂದು ಡ್ಯಾಮೇಜ್ ಆಗೋಯ್ತು, ಬಟ್ ಅದನ್ನು ನಾನು ಡ್ಯಾಮೇಜನ್ನು ರಿಪೇರ್ ಮಾಡ್ತೀನಿ. ಏರಿಯಲ್ ಟಿಶ್ಯೂ ಕ್ಲಿಯರಾ? ಎಸ್ ಮ್ಯಾಮ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ನು ಅಡಿಪೋಸ್ ಟಿಶ್ಯೂ. ಏನು ಅಡಿಪೋಸ್ ಟಿಶ್ಯೂ? ಗೊತ್ತಿಲ್ಲ. ಅಡಿಪೋಸ್ ಟಿಶ್ಯೂ ಹಂಗಿದ ತಕ್ಷಣನೇ ಏನು ಅನ್ಸುತ್ತೆ ನಿನಗೆ? ಅಡಿಪೋಸ್ ಟಿಶ್ಯೂ ಅಂದ ತಕ್ಷಣನೇ ಫ್ಯಾಟ್ ಟಿಶ್ಯೂ. ಅಡಿಪೋಸ್ ಅಂದರೆ ಫ್ಯಾಟ್ ಟಿಶ್ಯೂ. ಎಸ್ ಮ್ಯಾಮ್. ಫ್ಯಾಟ್ ಟಿಶ್ಯೂ. ಫ್ಯಾಟ್ ಏನಕ್ಕಪ್ಪ ಹೆಲ್ಪ್ ಆಗುತ್ತೆ? ಟು ಮೇಂಟೈನ್ ಟೆಂಪರೇಚರ್. ಟೆಂಪ್ರೇಚರ್ ಮೇಂಟೈನ್ ಮಾಡೋದ್ರೆ ಆಯ್ತಾ? ಎಸ್ ಮ್ಯಾಮ್. ಜೊತೆಗೆ ಏನು ಮಾಡಬೇಕು? ಇದು ಟಿಶ್ಯೂ ಯಾರನ್ನು ಸ್ಟೋರ್ ಮಾಡಬೇಕು? ಸ್ಟೋರ್ ಆಫ್ ದಿ ಫ್ಯಾಟ್. ಕ್ಲಿಯರಾ? ಎಸ್ ಮ್ಯಾಮ್. ಅಡಿಪೋಸ್ ಟಿಶ್ಯೂ ಅಂತ ಹೇಳಿದ್ರೆ ಫ್ಯಾಟ್ ಟಿಶ್ಯೂ ಅಂತ ಹೇಳಿಬಿಟ್ಟು, ಏನಕ್ಕೆ? ಟು ಮೇಂಟೈನ್ ದ ಟೆಂಪ್ರೇಚರ್. ನಮ್ಮ ಬಾಡಿ ಹ್ಯೂಮಿಡಿಟಿ ಟೆಂಪ್ರೇಚರ್ ಎಲ್ಲ ಏನಿದೆ ಅದನ್ನು ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು. ಜೊತೆಗೆ ಇಟ್ ವಿಲ್ ಸ್ಟೋರ್ ದಿ ಫ್ಯಾಟ್. ಎಸ್ ಮ್ಯಾಮ್. ಕ್ಲಿಯರಾ? ಥರ್ಡ್ ಒನ್ನು ಏನಿದೆ? ಮ್ಯಾಮ್ ಟೆಂಡೋನಸ್ ಟಿಶ್ಯೂ. ಟೆಂಡಾನ್ಸ್ ಅಂತ ಏನಪ್ಪ ಗೊತ್ತಿಲ್ವಾ? ಮ್ಯಾಮ್ ಗೊತ್ತಿಲ್ಲ. ಇಟ್ ಈಸ್ ಡೆನ್ಸ್ ಸ್ಟ್ರಾಂಗ್ ಟಿಶ್ಯೂ ಅಂತ ಹೇಳಿ ಕರಿತೀವಿ. ನಮ್ಮ ಮಸಲಿಂದ ಬೋನಿಗೆ ಕನೆಕ್ಷನ್ ಇರುತ್ತಲ್ವಾ, ಹಿಡ್ದಿಟ್ಕೋಬೇಕಲ್ವಾ? ನಮ್ಗೆ ಮೂಮೆಂಟ್ ಆಗಬೇಕು ಅಂತ ಹೇಳಿದ್ರೆ, ಇವಾಗ ನನ್ನ ಕೈ ಮೂಮೆಂಟ್ ಆಗ್ತಾ ಇದೆ, ಐ ಆಮ್ ರೈಟಿಂಗ್ ಸಮಥಿಂಗ್. ಸೊ ನನ್ನ ಮಸಲ್ಲು ಮತ್ತು ನನ್ನ ಬೋನು ಎರಡು ಸಪೋರ್ಟ್ ಮಾಡಬೇಕು. ಅವೆರಡಕ್ಕೂ ಕನೆಕ್ಷನ್ ಕೊಡೋದು ಯಾರು ಅಂತ ಹೇಳಿದ್ರೆ ದ ಟೆಂಡಾನ್ಸ್. ಟೆಂಡಾನ್ಸ್ ಆರ್ ದಿ ಸ್ಟ್ರಾಂಗ್ fibrous tissue which will connect the ಯಾರ್ಯಾರನ್ನ? ಮಸಲ್ ಆ್ಯಂಡ್ ಬೋನ್. ಇದು ತುಂಬ ನೆನ್ಪಿಡ್ಬೇಕು ನೀನು. ಎಸ್ ಮ್ಯಾಮ್. ಓಕೆನಾ? ಹಾಗಾದರೆ ಲಿಗಮೆಂಟ್ ಅಂತ ಇನ್ನೊಂದಿದೆ. ಫೋರ್ತ್ ಒನ್ ಯಾವುದು? ಲಿಗಮೆಂಟ್ ಅಂತ ಇದೆ. ಲಿಗಮೆಂಟ್ ಏನು ಮಾಡುತ್ತೆ? ಟೆಂಡಾನ್ಸ್ ಲಿಗಮೆಂಟಿಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ,
ಟೆಂಡಾನ್ಸು ಒಂದು ಮಸಲ್ನಿಂದ ಬೋನಿಗೆ ಕನೆಕ್ಟ್ ಮಾಡ್ತವೆ, ಆದರೆ ಲಿಗಮೆಂಟ್ ಏನು ಮಾಡ್ತವೆ, ಬೋನಿಂದ ಬೋನಿಗೆ ಕನೆಕ್ಟ್ ಮಾಡ್ತವೆ. ಬೋನ್ ಟು ಬೋನ್ ಹೇಳ್ತೆ ಎಕ್ಸಾಂಪಲ್ ಎಲ್ಲೆಲ್ಲಿ? ಮ್ಯಾಮ್ ಕೈ ಇಲ್ಲಿ ಶೋಲ್ಡರ್. ಜಾಯಿಂಟ್ಗಳು, ಎಸ್, ಎಲ್ಲ ಜಾಯಿಂಟ್ಗಳಲ್ಲೂ ಎಲ್ಲೆಲ್ಲಿ ಒಂದು ಬೋನು ಇನ್ನೊಂದು ಬೋನ್ ಜೊತೆಗೆ ಕನೆಕ್ಷನ್ ಇದೆ, ಆ ಕನೆಕ್ಷನ್ ಮಾಡ್ತಾ ಇರ್ತಕ್ಕಂಥ ಫೈಬರು ಯಾರಾಗಿದ್ದಾರೆ, ಲಿಗಮೆಂಟ್. ಫೈಬ್ರಸ್ ಟಿಶ್ಯೂ ಯಾರಾಗಿದ್ದಾರೆ, ಲಿಗಮೆಂಟ್. ಓಕೆನಾ? ಟೆಂಡನ್ಸ್ ಏನು ಮಾಡುತ್ತೆ, ಮಸಲಿಂದ ಬೋನಿಗೆ ಕನೆಕ್ಟ್ ಮಾಡುತ್ತೆ, ಬಟ್ ಲಿಗಮೆಂಟ್ ಏನು ಮಾಡುತ್ತೆ, ಬೋನಿಂದ ಬೋನಿಗೆ ಕನೆಕ್ಟ್ ಮಾಡುತ್ತೆ. ಓಕೆನಾ? ಮೂಮೆಂಟಿಗೆ ಇವೆರಡೂ ಏನಕ್ಕೆ ಹೆಲ್ಪ್ ಮಾಡ್ತವೆ, ಲೋಕೋಮೋಟರ್ ಮೂಮೆಂಟ್. ಲೋಕೋಮೋಟಾರ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದನ್ನೇ ನಾವು ಲೋಕೋಮೋಟಾರ್ ಅಂತ ಹೇಳಿ ಕರಿತೀವಿ. LOCOMOTO, ಲೋಕೋಮೋಟಾರ್. ಲೋಕೋಮೋಟಾರ್ ಮೂಮೆಂಟಿಗೆ ಏನು ಮಾಡ್ತವೆ ಇವು, ಹೆಲ್ಪ್ ಮಾಡ್ತವೆ. ಓಕೆನಾ? ಅಥವಾ ಲೋಕೋಮೋಟಾರ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಇದೇ ಪೂರ್ತಿ ಕಂಪ್ಲೀಟ್ ಸಿಸ್ಟಮ್ನ ಅಥವಾ ಆ ಪ್ರೊಸೀಜರ್ನ ನಾವೇನಂತ ಕರಿತೀವಿ, ಲೋಕೋಮೋಷನ್ ಅಂತ ಹೇಳಿ ಕರಿತೀವಿ. ಲೋಕೋಮೋಷನ್ ಅಂತ ಹೇಳಿ ಕರಿತೀವಿ. ಕ್ಲಿಯರಾ? ಏನಾದರೂ ಡೌಟ್ ಇದೆಯಾ ಕನೆಕ್ಟಿವ್ ಟಿಶ್ಯೂ ಅಲ್ಲಿ? ಯಾಕೆ ಇದನ್ನು ಫೈಬ್ರಸ್ ಟಿಶ್ಯೂ ಅಂತ ಹೇಳಿ ಕರೆದ್ವಿ? ಫೈಬ್ರಸ್ ಟಿಶ್ಯೂ ಒಳಗೆ ಇದು ಲೂಸ್ಲಿ ಕನೆಕ್ಟಿವ್ ಟಿಶ್ಯೂ ಮತ್ತು ರಫ್ ಅಥವಾ ಟೈಟ್ಲಿ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿದ್ರೆ ಈ ಫೈಬರ್ಗಳು ಅವ್ಯಾವ್ಯಾವ ಅಂತ ಹೇಳಿದರೆ ಟೆಂಡನ್ಸು, ಲಿಗಮೆಂಟ್ಸ್ ಆಗಿ ಬರ್ತವೆ. ಲೂಸ್ ಕನೆಕ್ಟಿವ್ ಟಿಶ್ಯೂಸ್ ಯಾವ್ಯಾವ ಅಂತ ಹೇಳಿದ್ರೆ ಏರಿಯೋಲಾರು ಮತ್ತು ಅಡಿಪೋಸ್. ಏರಿಯೋಲಾರು ಹೊರಗೆ ಔಟರ್ ಲೇಯರ್ ಆಫ್ ದಿ ಸ್ಕಿನ್ ಆಗಿ ಅಲ್ಲಿದೆ. ಇಟ್ ವಿಲ್ ಪ್ರೊಟೆಕ್ಟ್ ಫ್ರಮ್ ದಿ ಟಾಕ್ಸಿನ್ಸ್ ಅಥವಾ ಮೈಕ್ರೋಬ್ಸಿಂದ. ಅಲಾಂಗ್ ವಿತ್ ದಟ್ ಇಟ್ ವಿಲ್ ರಿಪೇರ್ ಎನಿ ಡ್ಯಾಮೇಜಸ್ ಹ್ಯಾಪನ್ ಟು ದ ಸರೌಂಡಿಂಗ್ ಅಥವಾ ಸ್ಕಿನ್ಗೆ. ಸೆಕೆಂಡ್ ಒನ್ನು ಅಡಿಪೋಸ್ ಟಿಶ್ಯೂಸು ಅಂದರೆ ಫ್ಯಾಟ್ ಟಿಶ್ಯೂಸು ಟು ಮೇಂಟೈನ್ ದ ಟೆಂಪ್ರೇಚರ್ ಆಗಿರ್ಬೋದು. ಆ್ಯಂಡ್ ಅಡಿಪೋಸ್ ಟಿಶ್ಯೂಸ್ನ ನಾವು ಸ್ಟೋರ್ ಹೌಸ್ ಆಫ್ ದಿ ಫ್ಯಾಟ್ ಅಂತ ಹೇಳಿ ಕರಿತೀವಿ, ಯಾಕಂದರೆ ಅವು ಫ್ಯಾಟ್ನ ಸ್ಟೋರ್ ಮಾಡೋದಕ್ಕೆ. ಥರ್ಡ್ ಒನ್ ಟೆಂಡನ್ಸ್. ಟೆಂಡನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದಿ ಕನೆಕ್ಟಿವ್ ಟಿಶ್ಯೂಸ್ ವಿಚ್ ವಿಲ್ ಕನೆಕ್ಟ್ ದ ಮಸಲ್ ಆ್ಯಂಡ್ ಬೋನ್. ಓಕೆನಾ? ನೆಕ್ಸ್ಟು ಲಿಗಮೆಂಟ್ಸು. ಲಿಗಮೆಂಟ್ಸ್ ಅಂತ ಹೇಳಿದ್ರೆ ದ ಟಿಶ್ಯೂಸ್ ವಿಚ್ ವಿಲ್ ಕನೆಕ್ಟ್ ಫ್ರಮ್ ದ ಒನ್ ಬೋನ್ ಟು ದ ಅನದರ್ ಬೋನ್. ಓಕೆನಾ? ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? No, ma'am. Okay. Okay, shall we move? Yes, ma'am. Shall we move to the another one? Yes, ma'am. Okay. Next, second one ಯಾವುದು? Ma'am, muscular. Fluid connective tissue. ಏನು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ? ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಇಟ್ ಶುಡ್ ಕನೆಕ್ಟ್ ದ ಫ್ಲೂಯಿಡ್. ನಮ್ಮ ಬಾಡಿನಲ್ಲಿ ಮೇನಾಗೆ ಫ್ಲೂಯಿಡ್ ಅಂತ ಹೇಳಿದ ತಕ್ಷಣ ನಾವೇನಂತ ಕರಿತೀವಿ? ಬ್ಲಡ್. ಒಂದು ಲಿಂಫು, ಸೆಕೆಂಡ್ ಬ್ಲಡ್. ಮೇ ಬಿ ಲಿಂಫು ಮತ್ತು ಬ್ಲಡ್ ಬಗ್ಗೆ ಇಟ್ ಈಸ್ ಕ್ಲಿಯರ್ ಲೈಟ್ ಯೆಲ್ಲೋಯಿಶ್ ಕಲರ್ ಇರುತ್ತಲ್ಲ, Yes, ma'am. ಯೆಲ್ಲೋಯಿಶ್ ಫ್ಲೂಯಿಡ್. ಮತ್ತು ನಮ್ಮ ಬ್ಲಡ್ಡು ಯಾರ್ಯಾರಿಂದ ಆಗಿದೆ? ಯೂಶಲಿ ಪ್ಲಾಸ್ಮಾ. Ma'am, plasma. ಪ್ಲಾಸ್ಮಾ ಮತ್ತು Ma'am, ಗೊತ್ತಿಲ್ಲ. ಕಾರ್ಪೊಸಲ್ಸ್. ಗೊತ್ತಿಲ್ಲ? Yes, ma'am. ಸರ್ಕ್ಯುಲೇಷನ್ ಸಿಸ್ಟಮ್ ಆಗಿಲ್ವಾ? ಮ್ಯಾಮ್ ಇದ್ರಲ್ಲ ಬಯಾಲಜಿ ಅಲ್ಲ? No, ma'am, ಆಗಿಲ್ಲ. You didn't learn in 6th or 5th? ಮ್ಯಾಮ್ learnt. ಮತ್ತೆ ನಂಗೆ ಹೇಳಿದ್ರೆ ಹೇಳ್ತಾ ಇಲ್ಲ. ಮ್ಯಾಮ್ ಇದು ಬ್ಲಡ್ ವೆಸಲ್ಸ್ ಅದೆಲ್ಲ ಗೊತ್ತು.
ಬ್ಲಡ್ ವೆಸಲ್ದೆಲ್ಲ ಗೊತ್ತು, ಹೌದಾ? ಹಾಗಾದರೆ ಪ್ಲಾಸ್ಮಾ ಮತ್ತೆ ಡಿವೈಡ್ ಆಗುತ್ತೆ ಏನಾಗಿ ಅಂತ ಹೇಳಿದ್ರೆ ಯೂಶಲಿ ಸೀರಮ್ ಮತ್ತು ಫೈಬ್ರಿನ್. ಎಸ್ ಮ್ಯಾಮ್. ಬ್ಲಡ್ ಕಾರ್ಪೋಸಲ್ಸ್ ಅಂತೇಳಿ ಯಾರ್ಯಾರಿಗೆ ಕರಿತೀವಿ ಅಂತ ಹೇಳಿದ್ರೆ ನಾವು ಎರಿಥ್ರೋಸೈಟ್ಸ್, ಎರಿಥ್ರೋಸೈಟ್ಸ್ ಅಂತ ಹೇಳಿದ್ರೆ RBC, ಎಸ್ ಮ್ಯಾಮ್. ಲ್ಯೂಕೋಸೈಟ್, WBC. ವೈಟ್ ಬ್ಲಡ್ ಸೆಲ್ಸ್. ಎಸ್. ಥರ್ಡ್ ಒನ್ ಥ್ರೋಂಬೋಸೈಟ್ಸ್. ಥ್ರೋಂಬೋಸೈಟ್ಸ್ ಅಂದರೆ ಪ್ಲೇಟ್ಲೆಟ್. ವೆರಿ ಪ್ಲೇಟ್ಲೆಟ್ಸ್. ಕ್ಲಿಯರಾ? ಎಸ್ ಮ್ಯಾಮ್. ಯೂಶಲಿ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಡಿವೈಡ್ ಆಗುತ್ತೆ ಲಿಂಫ್ ಮತ್ತು ಬ್ಲಡ್ ಆಗಿ. ನಮಗೆ ಲಿಂಫ್ ಅಂತ ಹೇಳಿದ್ರೆ ಕ್ಲಿಯರ್ ಲೈಟ್ ಯೆಲ್ಲೋಯಿಶ್ ಕಲರ್ ಇರ್ತಕ್ಕಂಥ ಫ್ಲೂಯಿಡು. ಬ್ಲಡ್ ಮತ್ತೆ ನಾವು ಡಿವೈಡ್ ಮಾಡ್ತೀವಿ ಒಂದು ಪ್ಲಾಸ್ಮಾ ಮತ್ತು ಬ್ಲಡ್ ಕಾರ್ಪೋಸಲ್ಸ್ ಅಂತ ಹೇಳಿಬಿಟ್ಟು. ಪ್ಲಾಸ್ಮಾ ಏನಂತ ಹೇಳಿದ್ರೆ ಆ ಕ್ಲಿಯರ್ ಫ್ಲೂಯಿಡು ವಿಚ್ ಈಸ್ ಕಂಟೈನ್ ಸೀರಮ್ ಮತ್ತು ಫೈಬ್ರಿನು. ಬ್ಲಡ್ ಕಾರ್ಪೋಸಲ್ಸ್ ಅಂತ ಹೇಳಿದ್ರೆ RBC, WBC ಮತ್ತು ಪ್ಲೇಟಿಲೆಟ್. ನಾವು ಆ್ಯಕ್ಚುಲಿ ಅವನ್ನ ಎರಿಥ್ರೋಸೈಟ್ಸು, ಲ್ಯೂಕೋಸೈಟ್ಸು ಮತ್ತು ಥ್ರೋಂಬೋಸೈಟ್ಸ್ ಅಂತ ಹೇಳಿ ಕರಿತೀವಿ. ಕ್ಲಿಯರಾ? ಈಗ ಬ್ಲಡ್ ಬಗ್ಗೆ ಏನು ಗೊತ್ತು ನಿಮಗೆ? ಮ್ಯಾಮ್, ಬ್ಲಡ್ ವಿಲ್ ಫ್ಲೋ ಟು ಆಲ್ ಪಾರ್ಟ್ಸ್ ಆಫ್ ಬಾಡಿ. Yes. Blood is the fluid which will circulate all over the body. So the system which is known as, ಇದಿಷ್ಟು ಸಿಸ್ಟಮ್, ಈ ಲಿಂಫ್ ಆಗಿರ್ಬೋದು, ನಮ್ಮ ಬ್ಲಡ್ ಆಗಿರ್ಬೋದು, ಪ್ಲಾಸ್ಮಾ ಆಗಿರ್ಬೋದು, ಕಂಪ್ಲೀಟ್ ಸರ್ಕ್ಯುಲೇಷನನ್ನು ವಿ ಕಾಲ್ ಇಟ್ ಆಸ್ ಸರ್ಕ್ಯುಲೇಟರಿ ಸಿಸ್ಟಮ್. ಮ್ಯಾಮ್, ಇದು ಫ್ಲೂಯಿಡೇಟರಿ ಟಿಶ್ಯೂ ಅಂತಲೂ ಕರಿಬೋದಾ? ಓಕೆ, ಸರ್ಕ್ಯುಲೇಟರಿ ಸಿಸ್ಟಮ್. ಆ್ಯಕ್ಚುಲಿ ಬ್ಲಡ್ ಏನನ್ನ ತಗೊಂಡು ಹೋಗುತ್ತೆ? ಮ್ಯಾಮ್, ಬ್ಲಡ್ RBC ಮತ್ತೆ WBC. RBC ಅವೆಲ್ಲ ಸೆಲ್ಸ್, ಹೌದಾ? Yes, ಸೆಲ್ಗಳು ಮೂಮೆಂಟ್ ಆಗ್ತವೆ. ಹಾಗಾದರೆ ಬ್ಲಡ್ ಸರ್ಕ್ಯುಲೇಷನ್ ಏನಕ್ಕೆ ಆಗಬೇಕು ನಮ್ಮ ಬಾಡಿನಲ್ಲಿ? ಮ್ಯಾಮ್, ನಮ್ಮ ಕೈ ಮೂವ್ಮೆಂಟ್ ಆಗಕ್ಕೆ. ಫುಡ್ ಏನಪ್ಪ? ಮೂವ್ಮೆಂಟ್ ಮಾಡಕ್ಕೆ. ಏನು ಮೂಮೆಂಟ್ ಬೇಕು ನಮಗೆ? ಮ್ಯಾಮ್, ನರ್ವ್ಸಿಂದ. ನರ್ವ್ಸಿಂದ? ಮ್ಯಾಮ್, ಬ್ಲಡ್ ನರ್ವ್ಸಿಗೆ ಹೋಗುತ್ತೆ, ಅಲ್ಲಿಂದ ಮೂವ್ಮೆಂಟ್ ಆಗತ್ತೆ. ಬ್ಲಡ್ ನರ್ವ್ಸಿಗೆ ಹೋಗುತ್ತಾ? ಓ, ಇವ್ರು ಹೇಳ್ತಾರಲ್ಲ ಯೂಶಲಿ ನರಕ್ಕೆ ಇಂಜೆಕ್ಷನ್ ಹಾಕಿದ್ರು ಅಂತ, ಆ ಥರ ಹೇಳ್ತಿದ್ಯಾ? ಎಸ್ ಮ್ಯಾಮ್. ಆ್ಯಕ್ಚುಲಿ ದಟ್ ಈಸ್ ದ ಮಿತ್ ಅಥವಾ ರಾಂಗ್ ಅಸಂಪ್ಷನ್, ತಪ್ಪು ಅದು. ನರ ಅಂತ ಹೇಳಿದ್ರೆ ಆ್ಯಕ್ಚುಲಾಗಿ ನರ್ವ್ಸ್, ಓಕೆನಾ? ಇದಕ್ಕೇನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಇವುಗಳಿಗೆ ನಾವು ವೆಸಲ್ಸ್ ಅಂತ ಹೇಳಿ ಕರಿತೀವಿ, ಓಕೆನಾ? ಬ್ಲಡ್ ವೆಸಲ್ಸ್. ಅವು ನರ್ವ್ಸ್ ಈಸ್ ಡಿಫ್ರೆಂಟ್ ಫ್ರಮ್ ದಿ ಬ್ಲಡ್ ವೆಸಲ್ಸ್. ಬಟ್ ಲೋಕಲಲ್ಲಿ ಏನು ಮಾಡ್ತಾರೆ, ನರ ಅಂತೇಳಿ ಕರೀತಾರೆ, ಬೇಗ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ನರ್ವ್ಸ್ ಅಂತೇಳಿ ನರ ಅಂತ ಕರೀತಾರೆ, ವೆಸಲ್ಸ್ ಅಂತ ಹೇಳಬೇಕು, ಓಕೆ? ಬ್ಲಡ್ ವೆಸಲ್ಸ್. ಯಾವ ಬ್ಲಡ್ ವೆಸಲ್ಸ್? ನರನಾ? ನೀನು ನರ ಅಂತಾನೆ ಹೇಳ್ತೀಯಾ? ಆರ್ಟ್ರೀಸ್ ಮತ್ತು ವೇನ್ಸ್. ಆರ್ಟ್ರೀಸ್ ಮತ್ತು ವೇನ್ಸು ಜೊತೆಗೆ ಇನ್ನೊಂದೇನು? ಕ್ಯಾಪಿಲರೀಸು, ಸ್ಮಾಲ್ ವೆಸಲ್ಸು. ಸ್ಮಾಲ್ ವೆಸಲ್ಸು ಅವು ಯಾವುದಕ್ಕೆ ಕನೆಕ್ಟ್ ಮಾಡ್ತವೆ? ಯೂಶಲಿ ನಮ್ಮ ಆರ್ಟ್ರೀಸ್ ಮತ್ತು ವೇನ್ಸಿಗೆ ಇಂಟರ್ ಕನೆಕ್ಟ್ ಮಾಡ್ತವೆ.
ಏನಕ್ಕೆ ಹೆಲ್ಪ್ ಮಾಡುತ್ತೆ? ಸರ್ಕ್ಯುಲೇಟರಿ ಸಿಸ್ಟಮ್, ಕಂಪ್ಲೀಟ್ ಸರ್ಕ್ಯುಲೇಟರಿ ಸಿಸ್ಟಮ್ ಏನನ್ನು ಮೂಮೆಂಟ್ ಮಾಡ್ತಾ ಇರುತ್ತೆ ಅಥವಾ ಏನನ್ನು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ? ಮ್ಯಾಮ್ ಬ್ಲಡ್. ಬ್ಲಡ್ಡೇ ನಾನು ಕೇಳ್ತಾ ಇರೋದು. ಏನಕ್ಕೆ ಬ್ಲಡ್ ಬೇಕು? ಏನಕ್ಕೆ ಅದು ಪೂರ್ತಿ ಕಂಪ್ಲೀಟ್ ಬಾಡಿ ಸರ್ಕ್ಯುಲೇಟ್ ಆಗಬೇಕು? ಮ್ಯಾಮ್ ಅದು RBCs ಮತ್ತೆ WBCs ಮತ್ತೆ ಪ್ಲೇಟ್ಲೆಟ್ಸ್ ಕ್ಯಾರಿ ಮಾಡತ್ತೆ. ಎಲ್ಲರೂ ಗಾಯ ಆಗಿದ್ರೆ ಅದು ಕ್ಯೂರ್ ಮಾಡತ್ತೆ. ಕ್ಯೂರ್ ಮಾಡುತ್ತೆ. ಓಕೆ, ಅಷ್ಟೇನಾ? ಮ್ಯಾಮ್ ಅಷ್ಟೇ ಗೊತ್ತಿರೋದು. ಅಷ್ಟೇ ಗೊತ್ತಿರೋದು. ಫಸ್ಟು ನ್ಯೂಟ್ರಿಯೆಂಟು, ನಾವು ಫುಡ್ಡೆಲ್ಲ ತಿಂದಿರೋದು ಏನಕ್ಕೆ? ಶಕ್ತಿಗೋಸ್ಕರ ಅಲ್ವಾ? ನ್ಯೂಟ್ರಿಷನ್ ತೊಗೊಳೋದಕ್ಕಲ್ವಾ? ಆ ನ್ಯೂಟ್ರಿಷನ್ ಎಲ್ಲ ಸೆಲ್ಲಿಗೂ ಹೋಗ್ಬೇಕಲ್ಲ. ಇವೆಲ್ಲ ಸೆಲ್ಗಳಿಗೆ ನಾವು ಆಹಾರ ಕೊಡಬೇಕಲ್ವಾ? ಎಸ್ ಬೂಸ ಮ್ಯಾಮ್. ಆಗಬೇಕಲ್ವಾ? ಸೊ ಫಸ್ಟು ನ್ಯೂಟ್ರಿಯೆಂಟ್ ಸರ್ಕ್ಯುಲೇಷನು, ಸೆಕೆಂಡ್ ಮೇನ್ ಥಿಂಗ್ ಈಸ್ ಆಕ್ಸಿಜನ್ ಸರ್ಕ್ಯುಲೇಷನ್. ಆಕ್ಸಿಜನ್ ಸರ್ಕ್ಯುಲೇಷನು ಮತ್ತು ನ್ಯೂಟ್ರಿಯೆಂಟ್ ಸರ್ಕ್ಯುಲೇಷನ್ಗೆ ನಮ್ಮ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಹೆಲ್ಪ್ ಮಾಡ್ತವೆ. ಎಸ್ ಮ್ಯಾಮ್. ಅರ್ಥ ಆಯ್ತಾ? ಏನಾದರೂ ಡೌಟ್ ಇದೆಯಾ? ಮೇ ದ ಫೋಲ್ ಸರ್ಕ್ಯುಲೇಟರಿ ಸಿಸ್ಟಮ್ ವಿಲ್, ಐ ಥಿಂಕ್ ಯು ಹ್ಯಾವ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆಯಾ? ಮ್ಯಾಮ್ ಇಲ್ಲ ಅನ್ಸುತ್ತೆ ಮ್ಯಾಮ್. ಈ 7th ಅಲ್ಲ? ಹಾಂ. ನೋ ಮ್ಯಾಮ್, ಇಲ್ಲ. ಮತ್ತು ಯಾವ್ಯಾವ ಚಾಪ್ಟರ್ ಇದೆ? ಯಾವ ಸಿಸ್ಟಮ್ಸ್ ಇದ್ದಾವೆ ನಿಮಗೆ ಈ ವರ್ಷ? ಮ್ಯಾಮ್ ನರ್ವಸ್ ಸಿಸ್ಟಮ್ ಇದೆ. ನರ್ವಸ್ ಸಿಸ್ಟಮ್ ಇದೆಯಾ? ಅಷ್ಟೇನಾ? ಎಸ್ ಮ್ಯಾಮ್. ಒಂದೇ ಸಿಸ್ಟಮಾ ಕೊಟ್ಟಿರೋದು? ನರ್ವಸ್ ಸಿಸ್ಟಮ್ ಒಂದೇನಾ? ಎಸ್ ಮ್ಯಾಮ್. ಓಕೆ. ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಲಾಸ್ಟ್ ಇಯರ್ ಇತ್ತಾ? ಎಸ್ ಮ್ಯಾಮ್, ಇತ್ತು. ಓಕೆ. ಮತ್ತು ನೀನು ಒಂದಿನ ನನಗೆ ಸರ್ಕ್ಯುಲೇಟರಿ ಸಿಸ್ಟಮ್ನ ಕಂಪ್ಲೀಟಾಗಿ ಓದ್ಕೊಂಡು ಬಂದು ನೀನು ನನಗೆ ಪಾಠ ಮಾಡಿಕೊಡ್ಬೇಕು. ಎಸ್ ಮ್ಯಾಮ್. ಓಕೆನಾ? ಐ ನಾಟ್ ಗೋಯಿಂಗ್ ಟು ಟೇಕ್, ಯಾಕಂತ ಹೇಳಿದ್ರೆ ಈಗ ಒಂದು ಸರಿ ನಾನು ಟಚ್ ಮಾಡಿದೆ ಅಂದರೆ ಐ ನೀಡ್ ಟು ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಅದೊಂದು ಕಂಪ್ಲೀಟ್ ಕಾನ್ಸೆಪ್ಟೇ ನಿಮಗೆ ಕೊಟ್ಟಿದ್ದಾರೆ. ಸೊ ಒಂದಿನ ಯಾವಾಗ ಯಾವಾಗ ಮಾಡ್ತೀಯಾ? ಮ್ಯಾಮ್ ನೆಕ್ಸ್ಟ್ ಥರ್ಸ್ಡೇ. ಕ್ಲಾಸಲ್ಲಿ ಬೇಡಪ್ಪ. ಕ್ಲಾಸಲ್ಲಿ ಐ ನೀಡ್ ಟು ಟೇಕ್ ದ ಕ್ಲಾಸ್ ಎನಿ ಅದರ್ ಡೇ. ಮ್ಯಾಮ್ ಈಗ ಎಕ್ಸಾಮ್ ಸ್ಟಾರ್ಟ್ ಆಗತ್ತಲ್ಲ? ಯಾವಾಗಿಂದ ಎಕ್ಸಾಮ್ಸು? ಮ್ಯಾಮ್ ಫಸ್ಟಿಂದ. ಮ್ಯಾಮ್ ಫಸ್ಟ್ ಅಲ್ಲ, 29th ಇಂದ. 29th ಇಂದನಾ? ಓಕೆ. ಇದು ಕಂಪ್ಲೀಟ್ ಚಾಪ್ಟ್ರು ಮುಗ್ದಿದೆಯಾ ಇದು ಆಲ್ರೆಡಿ ಸ್ಕೂಲಲ್ಲಿ? ಎಸ್ ಮ್ಯಾಮ್, ಮುಗ್ದಿದೆ. ಮತ್ತು ಆನ್ಸರ್ ತುಂಬ ಸ್ಲೋ ಆಗಿ ಬರ್ತಿದೆ. ಎಸ್ ಮ್ಯಾಮ್, ಮುಗ್ದಿದೆ. ಅದೇ ಆನ್ಸರ್ ಸ್ಲೋ ಆಗಿ ಬರ್ತಿದೆ ನಿನ್ನ ಕಡೆಯಿಂದ. ಮುಗ್ದಿದೆ ಅಂತ ಹೇಳಿದ್ರೆ ನನಗೆ ನೀನು ಕ್ಲಾಸ್ ಮಾಡಿಕೊಡ್ಬೇಕಲ್ವಾ? ಎಸ್ ಮ್ಯಾಮ್. ಓಕೆ. ಕನೆಕ್ಟಿವ್ ಟಿಶ್ಯೂನಲ್ಲಿ ಥರ್ಡ್ ಪಾರ್ಟ್ ಯಾವುದು? ಸಪೋರ್ಟಿವ್ ಟಿಶ್ಯೂ. ಟಿಶ್ಯೂ. ಏನು ಸಪೋರ್ಟಿವ್ ಟಿಶ್ಯೂ ಏನು ಅಂತ ಹೇಳಿದ್ರೆ ಯೂಶಲಿ ಸಪೋರ್ಟ್ ಕೊಡ್ತಕ್ಕಂಥದ್ದು. ಸಪೋರ್ಟಿವ್ ಟಿಶ್ಯೂನಲ್ಲಿ ಎರಡಿದ್ದಾವೆ. ಒಂದು ಬೋನ್, ಎಸ್ ಮ್ಯಾಮ್. ಎರಡನೇದು ಕಾರ್ಟಿಲೇಜ್. ಎಸ್ ಮ್ಯಾಮ್. ಓಕೆ. ಬೋನ್ ಏನು ಮಾಡುತ್ತೆ? ಕಾರ್ಟಿಲೇಜ್ ಏನು ಮಾಡುತ್ತೆ? ಮ್ಯಾಮ್ ಬೋನು ಸಪೋರ್ಟ್ ಕೊಡುತ್ತೆ ನಮ್ಮ ಬಾಡಿಗೆ. ಹೌದು. ಬೋನ್ ಏನು ಮಾಡುತ್ತೆ ನಮಗೆ? ಹೆಂಗಿರುತ್ತೆ ಇದು? ಇಟ್ ಈಸ್ ಅ ಹಾರ್ಡ್ ಆ್ಯಂಡ್ ಕ್ಯಾಲ್ಸಿಫೈಡ್ ಟಿಶ್ಯೂ. ಎಸ್ ಮ್ಯಾಮ್. Bone is the hard and calcified tissue. ಇದು ಕಂಪ್ಲೀಟ್ ಸೆಲ್ಗಳು ಏನು ಆಗಿದ್ದಾವೆ, ಬೋನ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಸೆಲ್ಗಳಿಗೆ ನಾವೇನಂತ ಕರಿತೀವಿ ಅಂದರೆ ಆಸ್ಟಿಯೋಸೈಟ್. OSTEO
CITES, ಅರ್ಥ ಆಯ್ತಾ? ಆಸ್ಟಿಯೋಸೈಟ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ದ ಬೋನ್ ಫಾರ್ಮಿಂಗ್ ಸೆಲ್ಸ್ ಅಂತ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ. ಹಾಗಾದರೆ ಏನಾಗ್ತವೆ ಅಂತ ಹೇಳಿದ್ರೆ, ಒಂದೇ ಸರಿ ಬೋನ್ ಡೆವಲಪ್ಮೆಂಟ್ ಕಂಪ್ಲೀಟಾಗಿ ಆಗಿಬಿಡುತ್ತಾ? ನೋ ಮ್ಯಾಮ್. ಇಲ್ಲ, ಮ್ಯಾಮ್ ಕಂಪ್ಲೀಟ್. ನಿಧಾನಕ್ಕಾಗತ್ತೆ. ಹಾಂ, ಮ್ಯಾಮ್ ನಿಧಾನಕ್ಕಾಗತ್ತೆ. ನಿಧಾನಕ್ಕಾಗುತ್ತೆ, ಹೌದಾ? ಏನಂತ ಹೇಳಿದ್ರೆ ಎಷ್ಟು ಬೋನ್ಸ್ ಇದ್ದಾವೆ ಕಂಪ್ಲೀಟ್ ಬೋನ್ಸು ನಮ್ಮ ಬಾಡಿನಲ್ಲಿ? ಮ್ಯಾಮ್ 265. ಮ್ಯಾಮ್ 264. 264, 265 ಎಸ್ ಮ್ಯಾಮ್. ಕರೆಕ್ಟಾ? ಎಸ್ ಮ್ಯಾಮ್. ಪಕ್ಕ ಎಸ್ ಮ್ಯಾಮ್. ಪಕ್ಕ ಎಸ್ ಮ್ಯಾಮ್. ಪಕ್ಕ. ಎಸ್ ಮ್ಯಾಮ್. Shall I ask in the next class? ಎಸ್ ಮ್ಯಾಮ್. Okay. You should be paka with the answer. ಓಕೆನಾ? ಏನಕ್ಕೆ ಏನೇನು ಮಾಡುತ್ತೆ ಈ ಬೋನು ನಮಗೆ ಫಂಕ್ಷನ್ಸು? ಮ್ಯಾಮ್ ಬಾಡಿಗೆ ಸಪೋರ್ಟ್ ಕೊಡುತ್ತೆ. ಕಂಪ್ಲೀಟ್ ನಮ್ಮದು ಸ್ಕೆಲಿಟಲ್ ಸಿಸ್ಟಮ್ ಫಾರ್ಮೇಷನ್ ಆಗುತ್ತಲ್ವಾ? ನಾವು ಹಿಂಗೆ ಕಾಣ್ತಾ ಇದ್ದೀವಿ, ಒಬ್ಬೊಬ್ರಿಗೆ ಒಂದೊಂದು ಶೇಪ್, ಕಂಪ್ಲೀಟ್ ಶೇಪ್ ಇರೋದೇ ಯಾವುದರಿಂದ? ಬೋನ್ಸ್ ಇಂದ. ಸ್ಕೆಲಿಟಲ್ ಟಿಶ್ಯೂ, ಐ ಮೀನ್ ಸ್ಕೆಲಿಟಲ್ ಸಿಸ್ಟಮ್ ಕಂಪ್ಲೀಟ್ ಆಗಿರೋದು ಯಾವುದರಿಂದ? ಬೋನಿಂದ. ಸೊ ನಮಗೆ ಒಂದು ಪ್ರಾಪರ್ ಸ್ಟ್ರಕ್ಚರ್ ಸಿಕ್ಕಿರೋದೇ ಈ ಸ್ಕೆಲಿಟಲ್ ಸಿಸ್ಟಮಿಂದ. ನೆಕ್ಸ್ಟು ಏನು ಮಾಡುತ್ತೆ ನಮಗೆ? ಶೇಪು ಮತ್ತು ಜೊತೆಗೆ ಸಪೋರ್ಟ್. ಇನ್ ಕೇಸ್ ಬೋನೇ ಇರಲಿಲ್ಲ ನಮಗೆ, ಎಸ್ ಮ್ಯಾಮ್. ಹಿಂಗೆ ಇಮೇಜ್ ಮಾಡ್ಕೊ, ಬೋನೇ ಇಲ್ಲ ಅಂತ ಹೇಳಿದ್ರೆ ಬರೀ ಮಝಲು. ನಾವೇನಾಗ್ತಿದ್ವಿ? ಮುದ್ದೆ ಥರ ಆಗ್ಬಿಡ್ತಿದ್ವಿ, ಹೌದಾ? ಎಸ್ ಮ್ಯಾಮ್. ನೆಕ್ಸ್ಟು ನಾನು ಆಗಲೇ ಹೇಳಿದೆ, ಲೋಕೋಮೋಷನ್ಗೆ ಹೆಲ್ಪ್ ಮಾಡುತ್ತೆ, ಅಥವಾ ಇದು ಕಂಪ್ಲೀಟ್ ಸಿಸ್ಟಮ್ನ ನಾವೇನಂತೀವಿ? ಲೋಕೋಮೋಟರ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂತ. ಎಸ್ ಮ್ಯಾಮ್. ಅಂದರೆ ಮೂಮೆಂಟಿಗೆ ಬೇಕಾಗಿರ್ತಕ್ಕಂಥದ್ದು. ಅದಾದಮೇಲೆ ಇನ್ನೊಂದೇನು, ನಮ್ಮ ಮಸಲಿಗೆಲ್ಲ ಒಂದು ಸೈಟ್ ಕೊಡೋದೇ ಇವರು. ಇಲ್ಲ ಅಂತ ಹೇಳಿದ್ರೆ ಮಸಲ್ಗಳು ಎಲ್ಲೆಲ್ಲೋ ಇದ್ಬಿಡ್ತಿದ್ವು, ಹೌದಾ? ಎಸ್ ಮ್ಯಾಮ್. ನಮ್ಮದು ಸ್ಟಮಕ್ ಬಂದು ತಲೆ ಮೇಲೆ ಹೋಗ್ಬೋದಿತ್ತು, ಕಾಲ ಮೇಲೂ ಬರ್ಬೋದಿತ್ತು. ಎಸ್ ಮ್ಯಾಮ್. ಅಥವಾ ನಮ್ಮದು ಲಂಗ್ಸ್ ಬಂದು ಎಲ್ಲೋ ಇರ್ಬೋದಿತ್ತು. ಎಸ್ ಮ್ಯಾಮ್. ಸೊ ಇದು ನಮ್ಮ ಮಸಲ್ಗೆ ಸೈಟ್ ಕೊಡ್ತಾ ಇರ್ತಕ್ಕಂಥವ್ರೆ, ಇಲ್ಲೇ ನೀನು ಇರಪ್ಪ, ನೀನು ಇಲ್ಲಿರೋ, ಸೊ ದಟ್ ಮೂಮೆಂಟ್ ಆಗಬೇಡ ಅಂತ ಸೈಟ್ ಕೊಡೋರು ಯಾರು ಅಂತ ಹೇಳಿದ್ರೆ ನಮ್ಮ ಬೋನ್ಸ್ಗಳು. ಅದಾದಮೇಲೆ ಮತ್ತಿನ್ನೇನು ಮಾಡ್ತವೆ? ಮೇನ್ ಥಿಂಗ್ ಏನು ಮಾಡುತ್ತೆ ಬೋನು? ಮ್ಯಾಮ್ ಗಿವ್ ಸ್ಟ್ರಕ್ಚರ್ ಟು ಅವರ್ ಬಾಡಿ. ಶೇಪು, ಲೋಕೋಮೋಷನು, ಎವ್ರಿಥಿಂಗ್ ಆಯಿತು. ಮತ್ತೆ ನೆಕ್ಸ್ಟ್ ಏನು ಮಾಡುತ್ತೆ? ಮೇಯ್ನಾಗೆ ಪ್ರೊಟೆಕ್ಷನ್ ಆಫ್ ದಿ ಇಂಟರ್ನಲ್ ಆರ್ಗನ್ಸ್. ಎಸ್ ಮ್ಯಾಮ್. ನಮ್ಮ ಇಂಟರ್ನಲ್ ಆರ್ಗನ್ಸಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರ್ತಕ್ಕಂಥವ್ರೆ ನಮ್ಮ ಬೋನ್ಸು. ಕ್ಲಿಯರಾ? ನೆಕ್ಸ್ಟ್ ಇನ್ನು ಯಾರು ಉಳಿದಿರೋರು ಯಾರು? ಮ್ಯಾಮ್ ಕಾರ್ಟಿಲೇಜ್. ಕಾರ್ಟಿಲೇಜ್ ಏನು ಮಾಡುತ್ತೆ? ಗೊತ್ತಿಲ್ಲ. ಕಾರ್ಟಿಲೇಜ್ಗಳು ಯೂಶಲಿ ಎಲ್ಲೆಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು ನಾವು ಮೂಮೆಂಟ್ ಆಗೋದಕ್ಕೆ, ಮ್ಯಾಮ್ ಆರ್ಗನ್ಗಳನ್ನು ನಾವು ಮೂವ್ ಮಾಡ್ತೀವಿ, ಅಲ್ಲೆಲ್ಲ ಫ್ಲೆಕ್ಸಿಬಿಲಿಟಿ ಕೊಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಕಾರ್ಟಿಲೇಜ್ಗಳು. ಕಾರ್ಟಿಲೇಜ್ಗಳು ಎಲ್ಲೆಲ್ಲಿದ್ದಾವೆ ಅಂತ ಹಂಗೆ ಹೇಳ್ತೇವೆ ಬೇಗ ಪಟ 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 ಅಂತ. ಎಸ್ ಮ್ಯಾಮ್. ಎಲ್ಲೆಲ್ಲಿ? ಮ್ಯಾಮ್ ಇಲ್ಲಿ ಶೋಲ್ಡರ್ ಹತ್ರ. ಮ್ಯಾಮ್ ಲೆಗ್ಸ್ ಅಲ್ಲಿ ಇಲ್ಲಿ ಕೆಳಗಡೆ. ಮ್ಯಾಮ್ ನೀಸ್ ಹತ್ರ.
ಮ್ಯಾಮ್ ಫಿಂಗರ್ಸ್ ಕಾರ್ಟಿಲೇಜ ಹತ್ರ. ಟೆಂಡನ್ಸ ಏನು? ಮ್ಯಾಮ್ ಫಿಂಗರ್ಸ್ ಹತ್ರ. ಹ್ಞೂ ಮ್ಯಾಮ್ ಅಷ್ಟೇನಾ? ಮತ್ತೆ ಮ್ಯಾಮ್ ಆಗಲೇ ನೆಕ್ ನಾನು ಹತ್ರ. ಬೇರೆ ಏನೋ ಕಾನ್ಸೆಪ್ಟ್ ಹೇಳ್ಕೊಟ್ನಲ್ಲ. ಮ್ಯಾಮ್ ನೆಕ್ ಹತ್ರ. ನಾನು ಆಗಲೇ ಏನೋ ಕಾನ್ಸೆಪ್ಟ್ ಹೇಳ್ಕೊಟ್ನಲ್ಲ ಇವಕ್ಕೆಲ್ಲ. ಮ್ಯಾಮ್ ಮ್ಯಾಮ್ ಫೈಬರ್. ಫೈಬರ್ ಅಂತ ಹೇಳಿದ್ನಾ? ಹ್ಞೂ ಮ್ಯಾಮ್. ಇನ್ನೂ ಒಂದು ಹೇಳಿದೆ. ಮ್ಯಾಮ್ ಫೈವ್. ಲಿಗಮೆಂಟ್ಗಳು. ಎಸ್ ಹೌದಾ? ಮ್ಯಾಮ್ ಲಿಗಮೆಂಟ್. ಅಂದರೆ ಏನು ಈ ಕಾರ್ಟಿಲೇಜು, ಲಿಗಮೆಂಟು ಮತ್ತು ಇನ್ನೊಂದು ಟೆಂಡಾನ್ಸು, ಕನ್ಫ್ಯೂಷನ್ ಆಗಬೇಡ. ಎಸ್ ಮ್ಯಾಮ್. ಟೆಂಡಾನ್ಸ್ ಏನು ಮಾಡುತ್ತೆ? ಮ್ಯಾಮ್ ಟೆಂಡಾನ್ಸ್ ಮ್ಯಾಮ್ ಏನು ಮಾಡುತ್ತೆ? ಮ್ಯಾಮ್ ಬೋನಿಂದ ಮಸಲಿಗೆ. ಇಟ್ ಜಾಯಿಂಟ್ಸ್ ಮಸಲ್ಸ್ ಅಂಡ್ ಮಸಲ್ ಬೋನ್. ಮತ್ತು ಬೋನ್. ಹೌದಾ? ನೆಕ್ಸ್ಟು ಕಾರ್ಟಿಲೇಜ್ ಏನು ಮಾಡುತ್ತೆ? ಬೋನಿಂದ ಬೋನಿಗೆ ಕನೆಕ್ಷನ್ ಕೊಡುತ್ತೆ. ಬಟ್ ಈ ಕಾರ್ಟಿಲೇಜ್ ಎಲ್ಲಿರುತ್ತೆ? ಮ್ಯಾಮ್ ಕಾರ್ಟಿಲೇಜಾ? ಹಾಂ, ಮ್ಯಾಮ್ ಎಲ್ಲ ಜಾಯಿಂಟ್ ಆಗ ಎಲ್ಲ ಬಾಡಿಯಲ್ಲಿ ಇರುತ್ತೆ. ಜಾಯಿಂಟ್ ಬೋನ್ಗಳು ಎಲ್ಲೆಲ್ಲಿ ಜಾಯಿನ್ ಆಗ್ತವೆ ಆಯಿತಾ, ಅಲ್ಲಲ್ಲಿ. ಜೊತೆಗೆ ಎಲ್ಲೆಲ್ಲಿ ನಮಗೆ ಫ್ಲೆಕ್ಸಿಬಿಲಿಟಿ ಬೇಕು ಅಲ್ಲೆಲ್ಲ ಏನಿರುತ್ತೆ? ಕಾರ್ಟಿಲೇಜ್ ಆಗಿರುತ್ತೆ. ಹಾಗಾದರೆ ಇವೆಲ್ಲ ಎಲ್ಲೆಲ್ಲಿ ಪ್ರೆಸೆಂಟ್ ಇದ್ದಾವೆ? ನೀನು ಆಗಲೇ ಹೇಳಿದೆ, ನೀಸ್ ಆಗಿರ್ಬೋದು, ಎಲ್ಬೋ ಆಗಿರ್ಬೋದು, ನಮ್ಮ ಆ್ಯಂಕಲ್ ಆಗಿರ್ಬೋದು, ಅಲ್ಲೆಲ್ಲ ಫ್ಲೆಕ್ಸಿಬಿಲಿಟಿ ಬೇಕು, ಅಲ್ಲೆಲ್ಲ ಈ ಕಾರ್ಟಿಲೇಜ್ ಪ್ರೆಸೆಂಟ್ ಇದೆ ಅಂತ ಹೇಳಿದೆ. ಅದಾದಮೇಲೆ ನೆಕ್ಸ್ಟು ನಾವು ಮೂಮೆಂಟ್ ಮಾಡ್ತೀವಿ ಎಸ್ ಮ್ಯಾಮ್. ಚೆಸ್ಟನ್ನು, ಹೌದಾ? ಸೊ ಎಂಡ್ ಆಫ್ ದಿ ರಿಬ್. ಮೇನಾಗಿ ಕಾರ್ಟಿಲೇಜ್ ಅಂದಿದ ತಕ್ಷಣ ನಮ್ಮ ತಲೆಗೆ ಬರೋದು ಎಲ್ಲಿ? ನೋಸ್ ಮತ್ತು ಇಯರ್. ಎಸ್ ಮ್ಯಾಮ್. ಹೌದಾ? ಮೂಮೆಂಟ್ ಮಾಡ್ಬೋದಾ? ಈ ಕಂಪ್ಲೀಟ್ ಇಯರ್ ನಾವು ಹೊರಗೆ ನೋಡ್ತೀವಲ್ಲ, ವಿ ಕಾಲ್ ಇಟ್ ಆಸ್ ಕಾರ್ಟಿಲೇಜ್ ಅಂತ ಹೇಳಿ ಕರಿತೀವಿ. ಜೊತೆಗೆ ನೋಸು ಬೋನ್ ಇರೋದು, ನಾವೀಗ ಬ್ಯಾಕಲ್ಲಿ ಐಸ್ ಹತ್ರ ಇದೆ ನೋಡು, ಸ್ವಲ್ಪ ಗಟ್ಟಿಗಿದೆಯಲ್ಲ, ಎಸ್ ಅಲ್ಲಷ್ಟೇ ಮ್ಯಾಮ್. ಬೋನ್ ಇರೋದು. ಈಗ ನೋಡಿದ್ದು ಫ್ರಂಟು ಕಂಪ್ಲೀಟು ಕಾರ್ಟಿಲೇಜ್. ಆಮೇಲೆ ನೆಕ್ಸ್ಟು ನಮ್ಮ ಏರ್ವೇಗಳಾಗಿರ್ಬೋದು, ಟ್ರೇಕಿ ಅವೆಲ್ಲ ನೋಡ್ತೀವಲ್ವಾ, ಎಸ್ ಅವೆಲ್ಲ ಮ್ಯಾಮ್. ದೋಸ್ ಆರ್ ಮೇಡ್ ಆಫ್ ಕಾರ್ಟಿಲೇಜ್. ಎಸ್ ಮ್ಯಾಮ್. ಓಕೆನಾ? ಸೊ ದಿ ಕಂಪ್ಲೀಟ್ ಕನೆಕ್ಟಿವ್ ಟಿಶ್ಯೂ. ಕನೆಕ್ಟಿವ್ ಟಿಶ್ಯೂ ಫಸ್ಟಿಗೆ ಯಾವುದು? ಫಸ್ಟು ಕನೆಕ್ಟಿವ್ ಟಿಶ್ಯೂ. ಮ್ಯಾಮ್ ಕನೆಕ್ಟಿವ್ ಟಿಶ್ಯೂ ಫಸ್ಟು ಪ್ರಾಪರ್ ಕನೆಕ್ಟಿವ್ ಟಿಶ್ಯೂ ಅಥವಾ ಫೈಬರ್ ಕನೆಕ್ಟಿವ್ ಟಿಶ್ಯೂ ಸೆಕೆಂಡ್ ಒನ್. ಮ್ಯಾಮ್ ಫೈಬರ್. ಮ್ಯಾಮ್ ಇದು ಟೆಂಡಮ್. ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಥವಾ ವ್ಯಾಸ್ಕ್ಯುಲರ್ ಕನೆಕ್ಟಿವ್ ಟಿಶ್ಯೂ ಥರ್ಡ್ ಒನ್. ಸಪೋರ್ಟಿವ್ ಮ್ಯಾಮ್. ಕನೆಕ್ಟಿವ್ ಟಿಶ್ಯೂ ಅಥವಾ ಸ್ಕೆಲಿಟಲ್ ಕನೆಕ್ಟಿವ್ ಟಿಶ್ಯೂ. ಎಸ್ ಮ್ಯಾಮ್. ಓಕೆನಾ? ಎಸ್ ಮ್ಯಾಮ್. ಸೊ ಇವತ್ತು ಏನೇನು ನೋಡಿದ್ವಿ? ಫಸ್ಟಿಂದ ಅನಿಮಲ್ ಟಿಶ್ಯೂ, ಫಸ್ಟ್ ಸೆಲ್ ಬಗ್ಗೆ ನೋಡಿದ್ವಿ. ಸೆಲ್ ಆಗಿದ ತಕ್ಷಣ ಟಿಶ್ಯೂ ಡೆಫಿನೇಷನನ್ನು ನೋಡಿದ್ವಿ. ಅದಾಗಿ ನಂತರದಲ್ಲಿ ಅನಿಮಲ್ ಮತ್ತು ಪ್ಲ್ಯಾಂಟ್ ಟಿಶ್ಯೂ ಸಪ್ರೇಟಾಗಿ ಕಲಿಯೋದ್ರಲ್ಲಿ ಅನಿಮಲ್ ಟಿಶ್ಯೂನ ತೊಗೊಂಡಿದ್ದೀವಿ. ಇದರೊಳಗೆ ಎಪಿಥೀಲಿಯಲ್ ಟಿಶ್ಯೂ, ಕನೆಕ್ಟಿವ್, ಮಸ್ಕ್ಯುಲರ್ ಮತ್ತು ನರ್ವಸ್ ಟಿಶ್ಯೂ. ಫಸ್ಟ್ ಎಪಿಥೀಲಿಯಲ್ ಟಿಶ್ಯೂ ತೊಗೊಂಡ್ವಿ. ಎಪಿಥೀಲಿಯಲ್ ಟಿಶ್ಯೂ ಹೇಳಿದ್ರೆ ಡಿವೈಡ್ ಆಗುತ್ತೆ. ಸ್ಕ್ವಾಮಸ್, ಕ್ಯುಬಾಯ್ಡಲ್, ಕಾಲಮ್ನರು, ಸಿಲಿಯೇಟೆಡು. ಸ್ಕ್ವಾಮಸ್ ಅಂತ ಹೇಳಿದ್ರೆ ಥಿನ್ ಸ್ಕಿನ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಸೆಕೆಂಡು ಕ್ಯುಬಾಯ್ಡ್ ಶೇಪಲ್ಲಿ ಇರುತ್ತೆ. ಅಬ್ಸಾರ್ಪ್ಷನ್ನು ಕಿಡ್ನಿ ಮತ್ತು ಲಂಗ್ಸ್ ಅಂತ ಎಕ್ಸಾಂಪಲ್ ಕೊಟ್ವಿ. ಅದಾದಮೇಲೆ ಕಾಲಮ್ನರ್ ಸೆಕ್ರೀಷನ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನಾವು ಕಾಲಮ್ನರ್ ಟಿಶ್ಯೂಸ್ ನೋಡ್ಬೋದು, ಸ್ಟಮಕ್ ಮತ್ತು ಇಂಟೆಸ್ಟೈನು. ಫೋರ್ತ್ ಒನ್ ಬಂದುಬಿಟ್ಟು ಸಿಲಿಯೇಟೆಡ್ಡು. ಎಲ್ಲೆಲ್ಲಿ ಸಿಲಿಯಾ ಪ್ರೆಸೆಂಟ್ ಇದೆ, ಓವಿಡಾಕ್ಟ್ ಆಗಿರ್ಬೋದು, ಫಿಲಪಿಯಮ್ ಟ್ಯೂಬ್ ಅಥವಾ ಟ್ರೆಕಿ ಆಗಿರ್ಬೋದು, ಅಥವಾ ವಿಂಡ್ ಪೈಪ್ ಅಂತೇಳಿ ಕರಿತೀವಿ, ಅಲ್ಲೆಲ್ಲ ಸಿಲಿಯಾ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ನಾವು
ಸಿಲಿಯೇಟೆಡ್ ಎಪಿಥೀಲಿಯಲ್ ಟಿಶ್ಯೂನ ನೋಡ್ಬೋದು ಅಂತ ಹೇಳಿದ್ವಿ, ಹೌದಾ? ಎಸ್ ಮ್ಯಾಮ್. ನೆಕ್ಸ್ಟು ಅದಾಗಿದ ತಕ್ಷಣನೇ ಕನೆಕ್ಟಿವ್ ಟಿಶ್ಯೂಲಿ 3 ಟೈಪ್ಸ್: ಪ್ರಾಪರ್ ಕನೆಕ್ಟಿವ್ ಟಿಶ್ಯೂ ಅಥವಾ ಫೈಬರ್ಸ್ ಕನೆಕ್ಟಿವ್ ಟಿಶ್ಯೂ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ನೆಕ್ಸ್ಟ್ ಸಪೋರ್ಟಿವ್. ಪ್ರಾಪರಲ್ಲಿ ಏರಿಯೋಲಾರು, ಅಡಿಪೋಸು, ಟೆಂಡಾನು, ಲಿಗಮೆಂಟು. ಏರಿಯೋಲಾರು ಅಂತ ಹೇಳಿದ್ರೆ ಫ್ರೀ ಅಥವಾ ಲೂಸ್ ಕನೆಕ್ಟಿವ್ ಟಿಶ್ಯೂ. ಅಡಿಪೋಸ್ ಅಂತ ಹೇಳಿದ್ರೆ ಫ್ಯಾಟ್ ಕನೆಕ್ಟಿವ್ ಟಿಶ್ಯೂ. ಟೆಂಡಾನ್ ಅಂತ ಹೇಳಿದ್ರೆ ವಿಚ್ ವಿಲ್ ಕನೆಕ್ಟ್ ಫ್ರಮ್ ದ ಮ್ಯಾಮ್ ವಿಚ್ ವಿಲ್ ಕನೆಕ್ಟ್ ಮಸ್ಕ್ಯುಲರ್ ಅಂಡ್ ಬೋನ್. ನೆಕ್ಸ್ಟ್ ಲಿಗಮೆಂಟ್ ಅಂತ ಹೇಳಿದ್ರೆ ಫ್ರಮ್ ದ ಬೋನ್ ಟು ದ ಬೋನ್. ಅದಾದಮೇಲೆ ಸಪೋರ್ಟಿವ್ ಸಿಸ್ಟಮು. ಬೋನ್ ಬಗ್ಗೆ ತಿಳ್ಕೊಂಡ್ವಿ, ಬೋನ್ ಏನು ಫಂಕ್ಷನ್ ಮಾಡುತ್ತೆ ಅನ್ನೋದನ್ನು ಅಷ್ಟೇ ತಿಳ್ಕೊಂಡಿದ್ವಿ. ಕಂಪ್ಲೀಟ್ ನಾವು ಬೋನ್ ಬಗ್ಗೆ ಇಟ್ ಈಸ್ ಅ ಬಿಗ್ ಚಾಪ್ಟರ್, ಓಕೆನಾ? ನೆಕ್ಸ್ಟು ಕಾರ್ಟಿಲೇಜ್. ಕಾರ್ಟಿಲೇಜ್ ಏನಂದರೆ ನಮ್ಮ ಎಲ್ಲೆಲ್ಲಿ ಫ್ಲೆಕ್ಸಿಬಿಲಿಟಿ ಬೇಕು, ಎಲ್ಲೆಲ್ಲಿ ಪ್ರಾಪರ್ ಮೂಮೆಂಟ್ ಬೇಕು ಅಲ್ಲೆಲ್ಲ ನಾವು ಕಾರ್ಟಿಲೇಜನ್ನು ನೋಡ್ಬೋದು. ಯೂಶಲಿ ಬೋನ್ ಮಧ್ಯದಲ್ಲಿ ಜಾಯಿಂಟ್ಗಳಲ್ಲಿ ನಾವು ಆಗಲೇ ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಮ್ಮ ರಿಬ್ಸ್ ಎಂಡ್ಗಳಲ್ಲಿ, ನೋಸ್ ಮತ್ತು ಇಯರಲ್ಲಿ ನಾವು ಕಾರ್ಟಿಲೇಜ್ಗಳನ್ನು ನೋಡ್ಬೋದು ಅಂತ ಹೇಳಿದ್ವಿ, ಹೌದಾ? ಇಷ್ಟನ್ನು ನಾವು ಈ ಕ್ಲಾಸಲ್ಲಿ ಕಲ್ತ್ಕೊಂಡ್ವಿ. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ನಿತೀಶ್. ನೋ ಮ್ಯಾಮ್. ಏನೇ ಡೌಟ್? ನೋ ಡೌಟ್. ನೋ ಮ್ಯಾಮ್. ಏನು ಡೌಟ್ ನೋ. ಇಲ್ಲ? ನಾನೊಂದು ಅಷ್ಟು ಪ್ರಶ್ನೆ ಕೇಳಿದ್ದೀನಿ. ನಾಳೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋದಕ್ಕೆ ಒಂದು, ಯು ಹ್ಯಾವ್ ಟು ಡೂ ದಿ ಸರ್ಕ್ಯುಲೇಟರಿ ಸಿಸ್ಟಮ್ ಈ ಸಂಡೇ ಅಥವಾ ನೆಕ್ಸ್ಟ್ ಸಂಡೇ. ನೀನೇ ಒಂದು ಸಂಡೇ ನನಗೆ ಹೇಳಬೇಕು, ಓಕೆನಾ? ಯಾವಾಗ ಹೇಳ್ತೀಯಾ? ಮ್ಯಾಮ್ ನೆಕ್ಸ್ಟ್ ಸಂಡೇ. ನೆಕ್ಸ್ಟ್ ಸಂಡೇ ಹೇಳ್ತೀಯಾ? ಓಕೆ. ಚಾಪ್ಟರ್ ಅರ್ಥ ಆಗಿದೆ ಅಲ್ವಾ? ಎಲ್ಲೂ ಡೌಟ್ ಇಲ್ಲ ಅಲ್ವಾ? ನೋ ಮ್ಯಾಮ್. ಓಕೆ, ಥ್ಯಾಂಕ್ ಯು.